ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ಮಿತ್ರರಿಗೆ, ಸಿನಿಮಾ ತಂಡಕ್ಕೆ ಹಾಗೂ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಸಾಯಿ ಸ್ಟಾರ್ ಸಿನಿಮಾಸ್ ಬ್ಯಾನರ್ ನಡಿ ಮೂಡಿ ಬರ್ತಿರುವಂತಹ ನಮ್ಮ ಸಿನಿಮಾ ಹುಲಿವೀರ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹುಲಿವೀರ ಶೀರ್ಷಿಕೆ ಕೇಳಿದ ತಕ್ಷಣನೇ ಒಂದು ರೀತಿ ಏನೋ ಒಂದು ವಿಶೇಷವಾದ ಶೀರ್ಷಿಕೆ ಅಂತ ಅನ್ಸುತ್ತೆ. 3 ಮಂದಿ ನಿರ್ಮಾಪಕರು, ಅದರಲ್ಲಿ ದಾವಲ ಸಾಹಿಬ ಹುಣಸಿ ಮರದ ಸರ್ ಹುಣಸಿ ಮರದ ಸರ್ ಎಲ್ಲಿದ್ದೀರಿ, ತಮಗೆ ಪ್ರೀತಿಯ ಅಭಿನಂದನೆಗಳು. ಹಾಗೂ ನಮ್ಮ ಚಿತ್ರದ ಮತ್ತೊಬ್ಬ ನಿರ್ಮಾಪಕರು ಅಶೋಕ್ ಎನ್ ತುರುವೇಕೆರೆ ಅವರು, ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೂ ಅಭಿನಂದನೆಗಳು. ಹಾಗೆ ನಿರ್ಮಾಪಕಿ ಸುಜಾತ ಗಿರೀಶ್ ಅವರು, ಮೇಡಮ್ ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಇನ್ನು ಇವತ್ತಿನ ಅತಿಥಿ ಗಣ್ಯರನ್ನ ನಾವು ಬರಮಾಡ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಸಿನಿಮಾದ ಆಡಿಯೋ ಹಕ್ಕನ್ನು ಪಡೆದಿರುವ, ಜೊತೆಗೆ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಚಲಿತ ಹೆಸರು ಲಹರಿ ವೇಲು ಸರ್ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಹಾಗೂ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಿರಿಯರು, ಸಂಗೀತ ನಿರ್ದೇಶಕರು, ಗಾಯಕರು ಶ್ರೀಯುತ ಗುರುರಾಜ್ ಸರ್, ತಮ್ಮನ್ನು ಕೂಡ ಬರಮಾಡ್ಕೊಳ್ತಿದ್ದೇನೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿರುವಂತಹ ಆದಿತ್ಯ ಶಶಿಕುಮಾರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಸೊ ತಮ್ಮ ನಾಯಕ ನಟನಾಗಿ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿರುವಂತಹ ವಿಕ್ರಮ್ ಶ್ರೀಧರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಹಾಗೂ ರಾಘವೇಂದ್ರ ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಲಕ್ಕಿ ರಾಮ್, ತಮಗೂ ಕೂಡ ಸ್ವಾಗತವನ್ನ ಕೋರ್ತಿದ್ದೇನೆ. ಇವತ್ತು ಹುಲಿವೀರ ಚಿತ್ರ ಬಹಳ ವಿಶೇಷವಾಗಿ ಆಡಿಯೋ ಬಿಡುಗಡೆ ಅಂತ ಹೇಳಿದೆ. ಇವತ್ತಿನ ಆಡಿಯೋ ಬಿಡುಗಡೆ ತಾವೇನ್ ನೋಡ್ತಿದ್ರಿ, ಒಟ್ಟು 5 ಸಾಂಗ್ಗಳನ್ನ ನಾವು ತೋರಿಸ್ತಾ ಇದ್ದೇವೆ. ಒಂದು ಸಾಂಗ್ ಇವತ್ತು ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಸಂಜೆ 6:00 ರಿಲೀಸ್ ಆಗುತ್ತೆ. ಉಳಿದಂತೆ ಇನ್ನು 4 ಹಾಡುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮ್ಮ ಚಿತ್ರದ ಹಾಡುಗಳನ್ನ ಕಂಪೋಸ್ ಮಾಡಿರೋದು ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ಸಂಗೀತ ನಿರ್ದೇಶಕರು, ಇದುವರೆಗೂ 56 ಸಿನಿಮಾಗಳಿಗೆ ಸಂಗೀತವನ್ನ ನೀಡಿರುವಂತಹ ವೀರ್ ಸಮರ್ಥ್ ಸರ್ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕೂಡ ನಮ್ಮ ಜೊತೆ ಆಗಿದ್ದಾರೆ ಉತ್ತರ ಕರ್ನಾಟಕದ ಹುಡುಗ, ನಾಟ, ಡೈರೆಕ್ಟರ್, ನೀವು ಕೂಡ ವೇದಿಕೆಯಲ್ಲಿ ಭಾಗಿಯಾಗಿ ದಯಮಾಡಿ. ಅಂಜನ್ ಅವರು ದಯಮಾಡಿ ವೇದಿಕೆಯಲ್ಲಿ ಭಾಗಿಯಾಗಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಸಿನಿಮಾ ತಂಡ ಎಲ್ಲ ಸೇರಿ ಅತಿಥಿಗಳನ್ನ ಬರಮಾಡ್ಕೊಳ್ತಿದ್ದಾರೆ. ಸರ್ ಅಂಜನ್ ಸರ್ ಈ ಕಡೆ ಬನ್ನಿ, ಡೈರೆಕ್ಟರ್ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ ಸರ್, ವೇಲು ಭಾಯ್ ಸರ್ ಈ ಕಡೆ. ವೀರ್ ಸಮರ್ಥ್ ಸರ್ ದಯಮಾಡಿ ವೇದಿಕೆ ಜೊತೆ ಆಗ್ಬೇಕು. ಗುರುರಾಜ್ ಸರ್ ದಯಮಾಡಿ ವೇದಿಕೆಗೆ ಬಂದು ಚಿತ್ರತಂಡದ ವತಿಯಿಂದ. ಥ್ಯಾಂಕ್ ಯು ಲಹರಿ ವೇಲು ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗ್ರೂಪ್ ತಕೊಂಡ್ಬಿಡ್ತೀವಿ ಪಾಪ. ವೇಲು ಗುರುರಾಜ್ ಸರ್ ಬನ್ನಿ, ಸಮರ್ಥ. ಹಾಗೂ ಆದಿತ್ಯ ಶಶಿಕುಮಾರ್ ಸರ್ ದಯಮಾಡಿ ವೇದಿಕೆಯಲ್ಲಿ ಬಂದು ಈ ಬೊಕ್ಕೆನ ನಮ್ಮ ಚಿತ್ರತಂಡದ ಪರವಾಗಿ ಪಡ್ಕೋಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸರ್ ಹತ್ರ ಬನ್ನಿ ಸರ್, ಪ್ರೊಡ್ಯೂಸರ್ ಸರ್. ವಿಕ್ರಮ್ ಶ್ರೀಧರ್ ಸರ್ ದಯಮಾಡಿ ವೇದಿಕೆಯಲ್ಲಿ ಜೊತೆ ಆಗ್ಬೇಕು, ಚಿತ್ರತಂಡದ ಪರವಾಗಿ ಬೊಕ್ಕೆ ಪಡ್ಕೋಬೇಕು. ಮಾಡು ನಿಟ್ನಾಳ್ ಅವರು ಹಾಗೆ ಶಿವಾನಿ ಶಿವದಾಸ್ ಸ್ವಾಮಿ ಅವರು ದಯಮಾಡಿ ವೇದಿಕೆಯಲ್ಲಿ ಇರಬೇಕು. ಹೋಗ್ತೀವಿ ಮನೆ. ಚಿತ್ರದ ಕಲಾವಿದರಾಗಿ ವನು ಪಾಟೀಲ್ ಅಭಿನಯಿಸಿದ್ದಾರೆ. ವನು ಪಾಟೀಲ್, ಸಂತೋಷ್ ಕೇರಿ, ನಾಗರಾಜ್ ನಿಲುಗಲ್, ರೇವಣ್ಣ ಅವರು ದಯಮಾಡಿ ಸ್ವಲ್ಪ ಕ್ವಿಕ್ ಆಗಿ ಬಂದು ಚಿತ್ರತಂಡದ ವತಿಯಿಂದ ಒಂದು ಬೊಕ್ಕೆಯನ್ನು ಪಡ್ಕೋಬೇಕು. ನಾವಿನ್ನಷ್ಟು ಹಾಡುಗಳನ್ನು ನೋಡ್ಬೇಕು, ಮಾತನಾಡ್ಬೇಕು. ಮೈಕಲ್ ಪ್ರಜ್ವಲ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು.
ಹಾಗೆ ನಮ್ಮ ಚಿತ್ರದ DOP ಸನಾತನ್ ಕಾರ್ಯಕ್ರಮದಲ್ಲಿ ಇದ್ರೆ ದಯಮಾಡಿ ವೇದಿಕೆ ಭಾಗಿಯಾಗಬೇಕು. ಹಾಗೆ ಚಿತ್ರದ ಸಂಕಲನಕಾರರು ಅವರಿಗೂ ಕೂಡ ಭಾಗಿಯಾಗಿ ಚಿತ್ರತಂಡದ ಪರವಾಗಿ ಗೋಕೆನ ಪಡ್ಕೋಬೇಕಾಗಿ ವಿನಂತಿಸಿಕೊಂಡಿದ್ದೇವೆ. ಲಕ್ಕಿ ರಾಮ್ ಅವರು ದಯಮಾಡಿ ಚಿತ್ರ ತಂಡದ ಪರವಾಗಿ ಗೋಕೆನ ಪಡ್ಕೋಬೇಕು. ಅರುಣ್ ಹೊನ್ಯಾಳ್ ಅವರು ದಯಮಾಡಿ ವೇದಿಕೆ ಭಾಗಿಯಾಗಬೇಕು. ಸರ್ ಆದಿತ್ಯ ಶಶಿಕುಮಾರ್ ಸರ್ ದಯಮಾಡಿ ವೇದಿಕೆಯಲ್ಲಿ ಇರಬೇಕು. ಇನ್ನುಳಿದ ಎಲ್ಲ ಕಲಾವಿದರು ಮುಖ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿ. ಲಾಂಚ್ ಆಗ್ತಾ ಇದೆ. ಸತೀಶ್ ಸರ್ ವನು ಮಾಡಿ ಸರ್ ವೇಲು ಭಾಯ್ ವೀರ ಸಮಸ್ಯೆ ಇದೆ. ಹುಲಿ ವೀರ ಸಿನಿಮಾದ ಆಡಿಯೋ ಲಾಂಚ್ ಆಗ್ತಾ ಇದೆ. ಸಾಯಿ ಸ್ಟಾರ್ ಸಿನಿಮಾಸ್ ಅಡಿ ನಮ್ಮ ರೂರಲ್ ಸ್ಟಾರ್ ಅಂಜನ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಹುಲಿ ವೀರ ಸಂಪೂರ್ಣ ಉತ್ತರ ಕರ್ನಾಟಕ ಭಾಷೆ ಹಾಗೂ ಸೊಗಡನ್ನ ಈ ಸಿನಿಮಾ ತಮಗಾಗಿ ಹೊತ್ತು ತರಿಸಿದೆ. ಇಡೀ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸೋಣ. ನಮ್ಮ ನಿರ್ದೇಶಕರು ಮಲ್ಲಿಕಾರ್ಜುನ್ ಸರ್, ಅಭಿನಂದನೆಗಳು ತಮಗೆ. ಆಲ್ ದ ವೆರಿ ಬೆಸ್ಟ್ ಟು ಹೋಲ್ ಟೀಮ್. ಅಂಜನ್ ಅವರೇ ಸ್ವಲ್ಪ ಈ ಕಡೆ ಬನ್ನಿ, ಮತ್ತೆ ಇಲ್ಲಿ ಹಿಂದೆ ಬಂದ್ಬಿಡಿ ಡೈರೆಕ್ಟ್. ಅಲ್ಲೇ ಓಕೆನಾ? ಹತ್ತತ್ರ ಬನ್ನಿ. ರೆಡಿ ನೋಡಿ ಸರ್. ಶಿವ್ ಬೆರ್ಗಿ ಸರ್ ಅಂಡ್ ಮಲ್ಲು ಬಾಗಲಕೋಟೆ ಅವರು ಈಗ ಬಂದಿದ್ದೀರಾ ಜಾಯ್ನ್ ಆಗಿ. ಸರ್ ಇಲ್ಲಿ ನೋಡಿ ಸರ್. ಒಂದು ನಿಮಿಷ ಮೇಡಮ್ ಇಲ್ಲಿ ನೋಡಿ. ಬನ್ನಿ. ಸರ್ ಮಧ್ಯ ಓಡಾಡಿ ಯಾರು ಫೋಟೋ ತೆಗಿಬೇಡಿ. ರೆಡಿ ಸರ್ ಸರ್ ಹತ್ರ ಬನ್ನಿ. ಮಾಡು ನಿತ್ನಾಳ್ ಹಾಗೆ ಶಿವಾನಿ ಅವರು ಒಂದು ಫ್ರೇಮ್ ಅಲ್ಲಿ ಜಾಯ್ನ್. ಶಿವಾನಿ ಈಗ ಎಸ್ ಓಕೆನಾ ಸರ್? ಒಂದು ಫೋಟೋ ಮಾಡೋರೆ ಸ್ವಲ್ಪ ಕ್ಲೋಸ್. ಥ್ಯಾಂಕ್ ಯು. ಒಂದು ನಿಮಿಷ ಡೈರೆಕ್ಟ್ರೆ ಇಲ್ಲೇ ಇದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಓಂ ಸಾಯಿರಾಮ್. ಗುರುವಾರ ಇವತ್ತು ಗುರುವಾರ ಹುಲಿಬೀರ ನಮ್ಮ ಸಾಂಗ್ ಅದು ಸಾಂಗ್ ನಂಬರ್ 1 ಜಿಗ್ರಿ ದೋಸ್ ಎಲ್ಲ ಜಿಗ್ರಿ ದೋಸ್ಗಳೇ ಇರುತ್ತೆ. ಸೊ ಜಿಗ್ರಿ ದೋಸ್ ಸಾಂಗ್ ನಂಬರ್ 1 ವೆರಿ ಮ್ಯೂಸಿಕ್ ಲಾಂಚ್ ಆಗ್ತಾ ಇದೆ. ವಿಶ್ ಆಲ್ ದಿ ಬೆಸ್ಟ್. ಸಾಯಿರಾಮ್ ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ಲಹರಿ ವೇಲ್ ಸರ್ ಹಾಗೆ ವೇದಿಕೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ರೆ ಅವರಿಗೆಲ್ಲ ಒಂದು ಕಾನ್ಫಿಡೆನ್ಸ್ ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ಹೇಗೆ ಅನಿಸುತ್ತೆ ಸರ್ ಮತ್ತೆ ಹಾಡನ್ನು ನೋಡಿದ್ದು? ಎಷ್ಟು ಖುಷಿ ಆಯ್ತು? ಎಲ್ಲ ಪತ್ರಿಕಾ ಸಾರ್ಗೂ ನಮಸ್ಕಾರ. UK ಇಲ್ಲಿದೆ, ಯುನೈಟೆಡ್ ಕಿಂಗ್ಡಮ್. ನನಗೆ ಕೇಳಿದ್ರು ವೇಲೂರು, ನೀವು ಇಲ್ಲಿ ಬಂದಿದ್ದೀರಿ ಅಂತ. ಹೌದು ಸರ್, ಐ ಆಮ್ ಫ್ರಮ್ UK ಅಂತಂದ್ರೆ ಏನಂದ್ರೆ ಇದು ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕ. ಸೊ ನಿಜವಾಗ್ಲೂ UK ಉತ್ತರ ಕರ್ನಾಟಕನೇ ಇಲ್ಲಿದೆ. ಬಹಳ ಸಂತೋಷ ಆಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ಲಹರಿ ಸಂಸ್ಥೆಗೆ ಬಹಳ ಹಳೆ ನೆನಪು ನಮ್ಮದು. ಹೇಳ್ಬೇಕು ಅಂದ್ರೆ ಗುರುರಾಜ್ ಸಾಹೇಬ್ರದ್ದು ಲಹರಿ ಸಂಸ್ಥೆಗೆ ಮೊಟ್ಟ ಮೊದಲ ಅಷ್ಟದೇವಿ ದರ್ಶನ, ಕನ್ನಡ ಕವ್ವಾಲಿ ಗೀತೆಗಳು, ವಿವಾಹ ಗೀತೆಗಳು 50 ವರ್ಷದ ಮುಂಚೆ
ಫಸ್ಟ್ ಧ್ವನಿ ಸುರುಳಿಯನ್ನ ನಿಮ್ಮ ಸ್ವರ ಸಂಯೋಜನೆ ಮತ್ತೆ ಮಂಜುಳಾ ಗುರುರಾಜ್ ಅಮ್ಮ ಅವ್ರ ಸ್ವರ ಸಂಯೋಜನೆಯಲ್ಲಿ ಫಸ್ಟ್ ಧ್ವನಿ ಸುರುಳಿ ಬಿಡುಗಡೆ ಮಾಡಿದ್ದು ನಿಮ್ಮ ಲಹರಿ ಸಂಸ್ಥೆ. ಸೊ ನಾವು ಇಲ್ಲಿ ಬಂದಿದ್ದು ನಿಜವಾಗ್ಲೂ ನನಗೆ ಬಹಳ ತುಂಬ ಖುಷಿ ಆಗುತ್ತೆ. ಸೊ ಹುಲಿಬೀರ 5 ಹಾಡುಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. 3 ಜನ ಆಕ್ಟಿಂಗ್ ಪ್ರೊಡ್ಯೂಸರ್ಸ್ ಅಂದರೆ 3 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ತುಂಬ ಒಳ್ಳೆಯದಾಗಲಿ ಸರ್. ತುಂಬ ಕಷ್ಟಪಟ್ಟು ಮಾಡಿದ್ದೀರಿ. ಬೇರೆ ಬೇರೆ ಉದ್ಯಮದಿಂದ ಬಂದಂಥ ನಿರ್ಮಾಪಕರು ಅವರ ಬಾದಾಮಿ ಪಟ್ಟದಕಲ್ಲು ಆ ಕಡೆಯಿಂದ ಬಂದವರು ಆ ಸೋಗಿಟ್ಕೊಂಡೆ ಸಿನಿಮಾ ಮಾಡಿದ್ದೀರಿ. ಹಾಡುಗಳು ಕೂಡ ಅಷ್ಟೇ. ವೀರ್ ಸಂಬಂಧ್ ಇವರ ವಂಡರ್ಫುಲ್ ಜಾಬ್. ತುಂಬ 50 ಪಿಕ್ಚರ್ ಅಲ್ಲ, ಭಾಳ ಚೆನ್ನಾಗಿ ಮಾಡಿದ್ದೀರಿ ವೀರ್ ಸಂಬಂಧ್ ಅವರೇ. ಆಮೇಲೆ ಹಾಡಿದಂಥ ಗಾಯಕರು ವಿಜಯ್ ಪ್ರಕಾಶ್ ಅಫ್ಕೋರ್ಸ್ ಬಂದಿಲ್ಲ, ಸಂಗೀತ ಕೆಟ್ಟಿ ಮೇಡಮ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮಾಡು ನಿಪ್ನಾಳಲ್ಲ, ಎಲ್ಲಿದ್ದೀರಿ? ನಿಮ್ಮ ಹಾಡು ಏನ್ರಿ ಅದು ಅಷ್ಟು ಪಾಪ್ಯುಲರ್ ಆಗಬೇಕು, ಎಷ್ಟೋ ಬಿಲಿಯನ್ಸ್ ಹೋಗ್ಬಿಟ್ಟಿದೆ. ನಾನು ಡ್ರೈವರ್ ಅಲ್ಲ, ನಾವು ಕಾಸಿದ್ದೇವೆ. ತುಂಬ ಅದ್ಭುತವಾಗಿ ಆಡ್ತೀರಿ. ಸೊ ಲಹರಿ ಸಂಸ್ಥೆಗೂ ಕೂಡ ಕೆಲವು ಹಾಡುಗಳು ಆದಷ್ಟು ಬೇಗ ಆಡಿ ಬಿಡುಗಡೆ ಮಾಡ್ತೀವಿ. ಶಿವಾಜಿ ಸ್ವಾಮಿ ಅವರು ತುಂಬ ಚೆನ್ನಾಗಿದ್ದೀರಮ್ಮ, ತಾವು ಕೂಡ ಅದ್ಭುತವಾಗಿ ಆಗಿದ್ದೀರಮ್ಮ, ಒಳ್ಳೆಯದಾಗಿ ವಿಷಯ ಅವರಿಗೆ. ಪ್ರಜ್ಞಾ ಮರಾಠಿ ಬಂದಿದ್ದಾರಾ? ಬಂದಿಲ್ಲ. ಸೊ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಶಿವ ಬೈರಾಗಿ ಎಲ್ಲಿದ್ದಾರೆ? ಬೈರಾಗಿ ನೀವು ಫೋನ್ ಮಾಡಿದ್ರಿ ನನಗೆ, ಸರ್ ನಿಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗ್ತಾ ಇದೆ, ಭಾಳ ಸಂತೋಷ ಆಗ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರ್ತಿದ್ರಿ. ತುಂಬ ದೊಡ್ಡ ಹೆಸರು UK ನಲ್ಲಿ ನಿಂತು, ಅಂದರೆ ಉತ್ತರ ಕರ್ನಾಟಕದಲ್ಲಿ. ಇಡೀ ಉತ್ತರ ಕರ್ನಾಟಕದ ಕಲಾವಿದರು ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿದಂಥ ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳು. ತುಂಬ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಅದು ಒಂದಾಡಂತೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲರೂ ತುಂಬ ಚೆನ್ನಾಗಿದೆ. ಒಂದು ಯಾವತ್ತೂ ನಮ್ಮ ಫಸ್ಟ್ ಹಾಡು ನೋಡೋಲ್ಲ, ಜಿಗ್ರಿ ದೋಸ್ತ. ಯಾಕೆ ಜಿಗ್ರಿ ದೋಸ್ತ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪತ್ರಿಕಾ ಮಿತ್ರರು ವಾಸು ಸಾಹೇಬ್ ಇದ್ದಾರೆ, ಮನೋಹರ್ ಇದ್ದಾರೆ, KN ನಾಗೇಶ್ ಕುಮಾರ್ ಅವರು ಎಲ್ಲ ಜಿಗ್ರಿ ದೋಸ್ತ ಇಲ್ಲಿ ಇರೋದು. ಯಾಕಂದ್ರೆ ಬರ್ತಾರೆ ಒಂದು ಗ್ರಾಫೋನ್ ರೆಕಾರ್ಡ್ ನೋಡಿದೆ ಅಲ್ಲಿ, ಅದನ್ನ ಒಂದು ಮೂಲೆಗೆ ಇಲ್ಲಿ ಮಂಜು ಎಲ್ಲಿದ್ದೀರಿ? ಮಂಜು ಗ್ರಾಫೋನ್ ಇದನ್ನು ಸಣ್ಣ ಘಟನೆ ಆಯಿತು, ಅದು ಕೇಳಲೇಬೇಕಿದೆ. ಇಡೀ ಜೀವನವನ್ನು ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದೀವಿ. ನಾವು ಇದು ಒಂದು ಮೂಲೆಯಲ್ಲಿ ಅಂದರೆ ಹೇಳೋಕ್ಕಾಗೋದಿಲ್ಲ, ಅದೊಂದು ಕಡೆ ಇಟ್ಟಿದ್ರು ಶೋ ಪೀಸ್ ಥರ. ಸೊ ಶೋ ಪೀಸ್ ಅಲ್ಲ ಇದು, ಮಣ್ಣಿನ ರೆಕಾರ್ಡು, ಆಮೇಲೆ ವಿನಿಯಲ್ ರೆಕಾರ್ಡು, ಆಮೇಲೆ ಧ್ವನಿ ಸುರುಳಿ, CD, MP3, ಪೆನ್ ಡ್ರೈವು, ಇವಾಗ ಎಲ್ಲ ಯೂಟ್ಯೂಬ್ ಡಿಜಿಟಲ್ ಡ್ರೈವು. ಸೊ ಈ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಬಟ್ ಅಲ್ಲಿ ಬಂದಕ್ಕೆ ನಮ್ಮ PR ನಾಗೇಂದ್ರ ಸರ್ ಇದ್ರು, ಇವ್ರು ಮಾತಾಡಿ ನೋಡಿ ನಾನು ಕೇಳಿ, ನೀಗಲೂ ಇಲ್ಲ, ತುಂಬ ಅದ್ಭುತವಾಗಿದೆ, ಎಲ್ಲ ಕಟ್ಟಾಗಿಬಿಟ್ಟಿದೆ, ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಂತ. ತುಂಬ ನೋವಾಯ್ತು ನನಗೆ ನೋಡಿದಾಗ. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನೇ ಸಂಗೀತ ಕ್ಷೇತ್ರ ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1000 ಏನೇ ಬರ್ಬೋದು, ಆದರೂ ಕೂಡ ತಾಯಿ ಇದು ಮಹಾತಾಯಿ. ಬಂದಿದೆ ಸರ್, ಅದು ಇವಾಗ ತಿರ್ಗಾ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ಮಹಾತಾಯಿ. ಇದರಿಂದನೇ ನಾವೆಲ್ಲ ಬಂದಿದ್ದು. ತಾಯಿ ಬರೆಯಂಗಿಲ್ಲ. ಯಾರೋ ಬೆಳಿಗ್ಗೆ ವಾಕ್ ಮಾಡ್ತಾ ಇರುವಾಗ ಯಾರೋ ಒಂದು ಮಾತು ಹೇಳಿದ್ರು, ಭಾಳ ಜನ ಸ್ನೇಹಿತರು ನನಗೆ, ಸರ್ ಇತ್ತೀಚೆಗೆ ಹಿಂಗಾಗಿಬಿಟ್ಟಿದೆ ಅಂತಂದರೆ ತಾಯಿಗೆ ಸೋಫಾ ಮತ್ತೆ ಹಳೆ ಹಾಸಿಗೆ ಇದೆಲ್ಲ ಹೊರಗಡೆ ಹಾಕ್ಬಿಡಿ ಅಂತ ಹೇಳ್ತಾರಂತೆ. ಅದಕ್ಕೆ ಹೋಲಿಸ್ತಾ ಇದ್ದಾರೆ ತಂದೆ ತಾಯಿಗಳಿಗೆ. ಸಮಾಜ ಎಷ್ಟು ಕೆಟ್ಟದಾಗಿದೆ ಅಂತಂದರೆ, ಯಾರೋ ಒಂದು ಆಫೀಸರ್ ಹೇಳ್ತಾ ಇದ್ರು, ಏನಪ್ಪ ಏನು ಸರ್ ಹಿಂಗೆ ಗಾಬರಿ ಆಗ್ಬಿಟ್ಟು ಬೆಳಿಗ್ಗೆ. ನಾನು ಅದೇ ನಮ್ಮ PA ಫೋನಲ್ಲಿ ಮಾತಾಡ್ತಾರೆ, ಸಾರಿ ಕಾರಲ್ಲಿ ಬರ್ತಾ ಅದನ್ನೇ ಮಾತಾಡ್ಕೊಂಡು, ಏನು ಈ ಥರ ಆಗ್ಬಿಟ್ಟಿದೆ ಸಮಾಜ, ಏನು ಸಂಸ್ಕಾರ ಇದು ಅಂತ. ಹಾಸಿಗೆಗೆ, ಹಳೆ ಹಾಸಿಗೆಗೆ, ಸೋಫಾಗೆ ತಂದೆ ತಾಯಿನ ಹೋಲಿಸ್ತಾರೆ. ಮದುವೆ ಆಗಬೇಕು ಹುಡುಗನ ಜೊತೆಲಿ, ಬಟ್ ತಂದೆ ತಾಯಿ ಇರಬಾರ್ದು, ಆ ಪರಿಸ್ಥಿತಿ ಆಗಿದೆ. ಸೊ ಅದೇ ರೀತಿ ಇದು ಕೂಡ ಅದೇ ರೀತಿ ಹೋಲಿಸಿ ಆ ಥರ ಮಾಡಬೇಡಿ. ಇದು ಭಾಳ ವ್ಯಾಲ್ಯೂ ಇದೆ. ತಂದೆ ತಾಯಿ ರೆಕಾರ್ಡ್. ಸೊ ಅದ್ಭುತವಾಗಿ ಹಾಡುಗಳು ಕೂಡ ಬಂದಿದೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಹಾಡುಗಳು ಕೂಡ ಮಿಲಿಯನ್ಸ್ ಅಂತ ಹೇಳೋದಕ್ಕಿಂತ ಲಕ್ಷಾಂತರ ಜನ ಕೇಳಿ ಆನಂದಿಸ್ಲಿ. ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ವೀರ್ ಸಂಬಂಧ್ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಲಹರಿ ಸರ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಗುರುರಾಜ್ ಸರ್ ತಮ್ಮ ಲೆಗಸಿ ಬಗ್ಗೆ ಹೇಳಿದ್ರು. ಹೊಸ ತಲೆಮಾರಿನ ಹೊಸದೊಂದು ಸಿನಿಮಾ, ಈ ಗೀತೆಗಳು ತಮಗೆ ಹೇಗೆ ಅನ್ನಿಸ್ತು? ದೊಡ್ಡ ಮನಸ್ಸು ಯಾಕಂದ್ರೆ 50 ವರ್ಷದ ಹಿಂದೆ ಮಾಡಿದ್ದನ್ನ ನೆನೆಸ್ಕೊಂಡು ಅವ್ರಿಗೆ ಫಸ್ಟ್ ಕ್ಯಾಸೆಟ್ ನಾನು ಅವರಿಗೆ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇವರೇ ಕರೆದು ನನಗೆ ಅವ್ರು ಮಾಡಿಸಿದ್ದು ಇವತ್ತು ನಂಗೆ ನೆನಪಾಗುತ್ತೆ, ಭಾಳ ಸಂತೋಷ ಆಗುತ್ತೆ.
ಆಮೇಲೆ ಈಗ ಈ ಚಿತ್ರದ ಬಗ್ಗೆ ಹೇಳಬೇಕು, ಸಮರ್ಥ್ ಸರ್ ನೀವು ತುಂಬ ಪಕ್ಕಾ ದೇಸಿ ಏನು ಸಬ್ಜೆಕ್ಟ್ಗೆ ಯಾವ ಥರ ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಎಲ್ಲ ಮುಂದೆ ಇದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದನ್ನೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಖಂಡಿತವಾಗ್ಲೂ ಆ ಸಾಂಗು ಎಲ್ರಿಗೂ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಸಾಂಗು ಅದು ಕೂಡ ಇವ್ರು ಹೇಳಿದಾಗೆ ಜಿಗರಿ ದೋಸ್ತ್, ಅದು ಕೂಡ ಈಸಿಯಾಗಿ ಮಾಸ್ಗೆ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಕ್ಯಾಮ್ರಾಮನ್ ಅವರು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಬಾದಾಮಿ ಆಸುಪಾಸು ನಾನು ಅಂದ್ಕೊಂಡೆ ನಮ್ಮೂರು ಗಜೇಂದ್ರಗಡ ಹತ್ರ, ಎಲ್ಲಿ ಗಜೇಂದ್ರಗಡದ ಗುಡ್ಡನ ತೊಗೊಂಡ್ಬಿಟ್ಟಿದ್ದಾರೆ ಇವರು ಅಂದ್ಕೊಂಡೆ, ಇಲ್ಲ ಬಾದಾಮಿ ಹತ್ರ ಎಲ್ಲ ತೊಗೊಂಡೆ. ತುಂಬ ಚೆನ್ನಾಗಿ ಕ್ಯಾಮರಾ ವರ್ಕ್ ಇದೆ. ಮತ್ತು ಡೈರೆಕ್ಟ್ರು ಕೂಡ ಇಷ್ಟು ನ್ಯಾಚುರಲ್ ಸೀನ್ಸ್ ಕಾಣುತ್ತಂದ್ರೆ ಎಲ್ಲೂ ನಾನು ಈ ಥರ ಸೀನೇ ನೋಡಲಿಲ್ಲ ನೋಡಿ. ಎಷ್ಟು ಆ ಕುರಿಗಳಾಗಲಿ, ಬೆಟ್ಟಗಳಾಗಲಿ, ಇದಾಗಲಿ, ಆಮೇಲೆ ಅಲ್ಲಿ ಓಡಾಡೋ ಜನ, ಪ್ರತಿಯೊಂದು A to Z ನಮ್ಮೂರನ್ನ ನಾನು ಮತ್ತೆ ನೋಡೋಷ್ಟು ಸಂತೋಷ ಆಯಿತು. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಎವ್ರಿಬಡಿ. ಇದು ಪಿಕ್ಚರ್ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಿಗೆ ಪ್ರಾರ್ಥಿಸ್ತೇನೆ. ಕರ್ನಾಟಕದ ಗ್ರ್ಯಾಂಡ್ ಟ್ರಯಲ್ ಅದು ನೋಡ್ತಿದ್ದಾರೆ, ಅಮೆರಿಕ ಹೋಗುವ ಅವಶ್ಯಕತೆ ಇಲ್ಲ, ಪಕ್ಕದಲ್ಲೇ ಅದು ನೀವೇ ಹೇಳಿದ್ರಲ್ಲ. ನಾನು ಇದಕ್ಕೆ ಸುಮಾರು ಒಂದು 20-30 ವರ್ಷದಿಂದ ನಾವು USA ಪ್ರೋಗ್ರಾಮ್ ಹೋದಾಗ ಅಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಅವರು ಬನ್ನಿ ಸರ್ ನಿಮ್ಗೆ ಇಲ್ಲಿ ಭಾಳ ವಿಶೇಷವಾಗಿ ತೋರಿಸ್ತೀನಿ, ಕರ್ಕೊಂಡು ಹೋಗ್ತಿದ್ರು. ಏನಂದರೆ ಗ್ರ್ಯಾಂಡ್ ಕ್ಯಾನಿಯನ್, ಅದು ಇದೇ ಥರನೇ ಬೆಟ್ಟ ಇರೋದು. ನಾನಂದ್ರೆ ನಮ್ಮ ಗಜೇಂದ್ರಗಡದಲ್ಲಿದೆ ಈ ಥರದ್ದೆಲ್ಲ, ಇದೇನು ನಮ್ಗೇನು ದೊಡ್ಡದ ಅನಿಸ್ತಾನೆ ಇಲ್ಲ ಅಂತ ಹೇಳಿದ್ರು. ಗ್ರ್ಯಾಂಡ್ ಕ್ಯಾನಿಯನ್ ಎಲ್ಲರೂ ನೋಡೋಕೆ ಹೋಗ್ತಿದ್ರು. ನಾನು ಹೇಳಿದೆ ನಮ್ಮ ಗಜೇಂದ್ರಗಡ, ಬಾದಾಮಿ ಎಲ್ಲೋದ್ರೂ ಇದಕ್ಕಿಂತ ಚೆನ್ನಾಗಿರೋದು ಇದೆ ಅಂತೀನಿ. ಅದಕ್ಕೆ ಗ್ರ್ಯಾಂಡ್ ಕ್ಯಾನಿಯನ್ ಗುರುರಾಜ್ ಸರ್ ಪ್ರೀತಿಯ ಧನ್ಯವಾದಗಳು. ಲಹರಿ ವೇಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಅನುಭವ ಅಂತ ತಿಳ್ಕೊಳ್ಳೋಣ. ಸಿದ್ದು ಅವರೇ ಹಾಡುಗಳು ನೋಡಿದ್ರಿ, ಎಷ್ಟು ಖುಷಿ ಆಯ್ತು. ತಾವು ಕೂಡ ಉತ್ತರ ಕರ್ನಾಟಕದವರು, ಸೊ ಎಲ್ಲ ನಿಮ್ಮ ಬಳಗದವರೇ ಇದ್ದಾರೆ ಇಲ್ಲಿ. ವಿಕ್ರಮ್ ಶ್ರೀಧರ್ ಅವರೇ ಹೇಗೆ ಅನಿಸ್ತು? ಮೊದಲನೇದಾಗಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತೀನಿ. ಬಹಳ ಖುಷಿ ಆಗುತ್ತೆ ಅಂತ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ. ಯೂಶ್ವಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವೇ ಹೋಸ್ಟ್ ಮಾಡೋದು, ನಾವೇ ಪ್ರೆಸೆಂಟ್ ಮಾಡೋದು, ನಾವೇ ಪ್ರಮೋಟ್ ಮಾಡೋದು ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸೊಗಡಿನ ಒಂದು ಸಿನಿಮಾ ಹಾಡುಗಳು, ಅಲ್ಲಿ ಒಂದು ಜಾಗ, ವಾತಾವರಣ ತುಂಬ ಚೆನ್ನಾಗಿ ಸರ್ ಹೇಳಿದ್ದಾರೆ. ನನಗೇನು ಖುಷಿ ಆಗ್ತದೆ ಅಂದರೆ, ಲಹರಿ ಸರ್ ಹೇಳಿದ್ರು UK ಅಂತ, ನಾನು ಹಾಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದವನು. ನಾನು ಅಲ್ಲಿಂದ ಇಲ್ಲಿ ಬಂದು ಕೆಲಸ ಶುರು ಮಾಡಿದ್ದೀನಿ. ಭಾಳ ಖುಷಿ ಆಗಿದೆ. ಒಂದು ಉತ್ತರ ಕರ್ನಾಟಕದ ಬಂದು ಇಂಥ ಒಂದು ಸಿನಿಮಾ ಮಾಡಿ ಅಲ್ಲೇ ಒಂದು ಸೊಗಡನ್ನ ಜನರಿಗೆಲ್ಲ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ, ಭಾಳ ಅದ್ಭುತವಾಗಿದೆ. ನನ್ನ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗಿರಿ ದೋಸ್ತ ಅಂತ ಕುಣಿಬೇಕು ಅಂತ ಅನಿಸ್ತಾಯಿತ್ತು. ನಾನು ಬಂದಾಗ ಸ್ವಲ್ಪ ತಡವಾಗಿ ಬಂದಾಗ ಆ ಸಾಂಗ್ ಬರ್ತಿತ್ತು, ಆಗಲೇ ಎಲ್ಲರ ಥರ ಹಿಂಗೆ ಕುಣಿತಾ ಇತ್ತು. ಸೊ ಐ ಥಿಂಕ್ ಅದು ಒಂದು ಅದ್ಭುತವಾದ ಹಿಟ್ ಆಗುತ್ತೆ. ಮಾಡೋರಿಗೆ ಅದ್ಭುತವಾಗಿ ಹಾಡಿದ್ದೀರಾ, ತುಂಬ ಚೆನ್ನಾಗಿ ಹಾಡಿದ್ದೀರಾ. ನೀವು ಹಾಡುಗಳನ್ನ ಕೇಳಿದ್ದೀನಿ ನಾನು. ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಆ್ಯಂಡ್ ಇದರ ಸ್ಪೆಷಲ್ ಮೆನ್ಷನ್ ಏನಂದರೆ ವೀರ್ ಸಮರ್ಥ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಝೀ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮಲ್ಲಿ ಆ್ಯಕ್ಟ್ ಮಾಡಿದ್ದೆ. ವೀರ್ ಸಮರ್ಥ್ ಸರ್ ಮ್ಯೂಸಿಕ್ ಮಾಡಿದ್ರು, ಅದ್ಭುತವಾಗಿ ಹೋಗಿದ್ದೆ ಆ ಸಾಂಗ್ ಕೂಡ. ಸೊ ಭಾಳ ಖುಷಿ ಆಯ್ತು ಸರ್. ನಿಮ್ಮೊಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಸಿನಿಮಾ ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆ ಅಂತ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನು ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆ ಏನೇ ಸಪೋರ್ಟ್ ಬೇಕಾದರೂ ಇದ್ದೇ ಇರುತ್ತೆ. ಆ್ಯಂಡ್ ಅಂಜನ್ ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನು ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದರೆ ತುಂಬ ಪ್ರೀತಿಯಿಂದ ಇವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸೊ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಭಾಳ ಖುಷಿ ಆಯಿತು ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದ್ರಲ್ಲಿ. ಸೊ ಧನ್ಯವಾದಗಳು ಆ್ಯಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ. ಹಾಗೂ ನಿಮಗೂ ಕೂಡ ಸಿದ್ದು ಅವರೇ ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಟು ಯು ಟು. ಲಕ್ಕಿ ರಾಮ್ ಅವ್ರು ದಯಮಾಡಿ ವೇದಿಕೆಯಲ್ಲಿ ಜಾಯ್ನ್ ಆಗಬೇಕು. ವಿಕ್ರಮ್ ಶ್ರೀಧರ್ ಅವರು ಟೆಲಿವಿಷನ್ ಇಂದ ನಾವು ಅಮೃತವರ್ಷಿಣಿ ವಿನಯ್ ಅಂತ ಅಲ್ಲ ಕ್ಯಾರೆಕ್ಟ್ರು. ಸೊ ಆ ಕ್ಯಾರೆಕ್ಟ್ರು 15 ವರ್ಷ ಆದರೂ ನೀವು ಅದು ಮನಸ್ಸಲ್ಲಿ ಉಳ್ಕೊಂಡಿದ್ದೀರಿ. ಸೊ ಎಷ್ಟು ಖುಷಿ ಆಯ್ತು ಇವತ್ತು ಹುಲಿವೀರ ಸಿನಿಮಾದ ಈ ಹಾಡುಗಳನ್ನೆಲ್ಲ ನೋಡಿದ್ದು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಮೀಡಿಯಾ ಮಿತ್ರ ನಮಸ್ಕಾರ. ಮತ್ತು ವೇದಿಕೆ ಮುಂಭಾಗ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸರ್ ಅನಿಸುತ್ತೆ. ನಿಮ್ಮ ಒಬ್ಬರಿಗೆ ಎಲ್ಲರಿಗೂ ನಮಸ್ಕಾರ. ಆಮೇಲೆ ಜಿಗಿರಿ ದೋಸ್ತರಿಗೆಲ್ಲರಿಗೂ ಹಾಯಪ್ಪ. ನಾನು UK ಅವನೇ, ನಮ್ಮದು ಬಿಜಾಪುರ ಆ ಕಡೆ ಜಮಖಂಡಿ ಸೈಡೆ. ಸೊ ಉತ್ತರ ಕರ್ನಾಟಕ ಸುಗೋಡು ಇಟ್ಕೊಂಡು ಉತ್ತರ ಕರ್ನಾಟಕ ಒಂದು ತಂಡ ಕಟ್ಕೊಂಡು ಅಂತ ಸಿನಿಮಾ ಮಾಡಿದ್ರೆ ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಸಾಂಗ್ಗಳು ನೋಡಿದೆ, ಭಾಳ ಅದ್ಭುತವಾಗಿ. ಒಂದ್ಸಲ ನಮ್ಮೂರ ಕಡೆ ಎಲ್ಲ ಹಳ್ಳಿಗಳು ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಅಷ್ಟು ಡೀಟೇಲಿಂಗ್ ವರ್ಕ್ ಇತ್ತು, ಕ್ಯಾಮ್ರಾ ವರ್ಕ್ ಆಗಲಿ. ಆಮೇಲೆ ವಿ ಎಸ್ ಸಮರ್ಥ್ ಸರ್ ಬಗ್ಗೆ ಅಂತೂ ಹೇಳೋಂಗಿಲ್ಲ. ಮ್ಯೂಸಿಕ್ ನಾನು ನಮ್ಮ ಜೊತೆಗೆ ಒಂದು ಸಿನಿಮಾ ವರ್ಕ್ ಮಾಡಿರೋ ಜೊತೆಗೆ. ಸೊ ಅದ್ಭುತವಾಗಿ ಬಂದೈತಿ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಡೈರೆಕ್ಟರ್ ನನಗೊಂದು
7 ವರ್ಷದ ಪರಿಚಯ. ಭಾಳ ಶ್ರಮಜೀವಿ, ಭಾಳ ಹಾರ್ಡ್ ವರ್ಕರ್ ಅವರು. ಮದರಂಗಿ ಸಿನಿಮಾ ಇವಾಗಲೂ ನಮ್ಮ ಕಿವಿ ಒಳಗೆ ಟಾಪ್ ಸಾಂಗ್ ಯಾವ್ದು ಅಂತಂದ್ರೆ ಅದು ಕಿವಿ ಒಳಗೆ ಇನ್ನೂ ಗುರುಗಾಡ್ತೈತಿ, ಡಾರ್ಲಿಂಗ್ ಡಾರ್ಲಿಂಗ್ ಸಾಂಗ್. ಸೊ ಅಂಥ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ, ಟೇಸ್ಟ್ ಇರೋಂಥ ವ್ಯಕ್ತಿ. ಭಾಳ ದಿನಗಳ ಹಿಂದೆ ಭಾಳಷ್ಟು ಸಿನಿಮಾಗಳು ಮಾಡಿ ಭಾಳಷ್ಟು ಸಿನಿಮಾ ಹಿಟ್ ಕೊಡಬೇಕಾಗಿತ್ತು. ಆದರೆ ಅವ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಇಲ್ಲಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಪ್ರೊಡ್ಯೂಸರ್ ಕೇಳಲ್ಲ, ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡೋಂಗಿಲ್ಲ. ಜಾಸ್ತಿ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಬರೋಂಗಿಲ್ಲ. ಯಾರಿಗೋ ಪ್ರೊಡ್ಯೂಸರ್ ಒಪ್ಪಿಸಿ ಸಿನಿಮಾಗಳು ಮಾಡ್ತಾರೆ, ಸಿನಿಮಾಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಹೋಗಿ 10 ಜನರಿಗೆ ಹೇಳ್ತಾರೆ, ಯಪ್ಪೋ ಸಿನಿಮಾ ಒಂದು ಹಿಂಗ್ರಿ ಹಂಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು 10 ಜನ ಬರೋಕ್ಕೆ ಹೆದರ್ಕೊಂತಾರೆ. ಸೊ ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಟ್ಸ್ ಗ್ಯಾಬ್ಲಿಂಗ್ ಅಂತ ಹೇಳ್ತಾರೆ. ಅಲ್ಲ, ಇದು ಒಂದು ಪ್ಯಾಷನೇಟ್ ವರ್ಕ್ ಮಾಡುವಂಥ ಒಂದು ಸ್ಥಳ, ಇದು ಒಂದು ಉದ್ಯಮ. ಆಮೇಲೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ ಅದೇ ಹೇಳಿದ್ನಲ್ಲ, ಪ್ರಿವ್ಯೂ ನೋಡಿ ಬರಬೇಕಾದ್ರೆ ಅವ್ರು ಒಂದೇ ಮಾತಂದರು, ಈ ಸಿನಿಮಾ ಬಗ್ಗೆ ನನಗೆ ಚಿಂತಿಲ್ಲ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದರೆ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಅನ್ನೋ ಖುಷಿ ನನಗೈತಿ. ಇಂಥ ಇನ್ನಷ್ಟು ಸಿನಿಮಾಗಳು ನಾನು ತೋರಿಸಿದ್ದೀನಿ. ಥ್ಯಾಂಕ್ ಯು ಸರ್. ಇಂಥ ಪ್ಯಾಷನೇಟ್ ಇರೋ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಅವಾಗ ಆಮೇಲೆ ಪ್ರೇಕ್ಷಕರಿಗೆ ಹೇಳಬೇಕು ಅಂತಂದರೆ ಫಸ್ಟ್ ನಾವು ಮಾರ್ಕೆಟಿಂಗ್ ಇದಿತ್ತು. ಮಾರ್ಕೆಟಿಂಗ್ ಇದರಲ್ಲಿ ಯಾರಾದರೂ ಒಂದು ಸ್ಪೀಚ್ ಕೊಡಬೇಕಾದ್ರೆ ಫಸ್ಟ್ ಒಳಗೆ ಬರಬೇಕಿದ್ರೆ ಮೈಂಡ್ ಒಳಗಿಂದ ಎಲ್ಲ ಡಿಲೀಟ್ ಮಾಡಿ ಒಳಗೆ ಬರ್ರಿ, ಅವಾಗ ನಾನು ಹೇಳೋದು ನಿಮ್ಮ ತಲೆ ಒಳಗೆ ಹೋಗುತ್ತೆ ಅಂತ ಹೇಳೋದು. ಸೊ ಇವಾಗ ಒಂದು ಸಿನಿಮಾಗೆ ಹೋಗ್ಬೇಕಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಾವೇ ಜಜ್ಮೆಂಟ್ ಇಟ್ಕೊಂಡು, ತಾವೇ ಯೋಚನೆ ಮಾಡಿಕೊಂಡು, ತಾವೇ ಏನೇನೋ ಒಂದು ಮ್ಯಾಪ್ ಹಾಕೊಂಡು ಬರ್ತಾರೆ, ಓ ಸಿನಿಮಾ ಆಗಿರ್ಬೋದು ಅಂತ. ಬಟ್ ಸಿನಿಮಾಗೆ ಒಳಗೆ ಬರಬೇಕು ಅಂತಂದ್ರೆ ಸಿನಿಮಾ ನೋಡಬೇಕು, ಮೈಂಡ್ನ ಎಂಟಿ ಮಾಡ್ಕೊಂಡು ಅದನ್ನು ಅನುಭವ ಮಾಡ್ಕೊಂಡು ಹೋದ್ರೆ ಇಲ್ಲಿ ಇರೋ ವಿಷಯಗಳು ನಿಮ್ಮ ತಲೆ ಒಳಗೆ ಹೋಗ್ತಾವೆ. ಸೊ ಆಡಿಯನ್ಸಿಗೆ ಹೇಳೋದು, ಸೊ ಬರೋಕ್ಕಿಂತ ಮುಂಚೆ ಸಿನಿಮಾನ ಒಂದು ಎಂಜಾಯ್ ಮಾಡೋಕ್ಕೆ ಮೈಂಡ್ನ ಫ್ರೀ ಮಾಡಿಕೊಂಡು, ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಒಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳಿಗೆ ಅದ್ಭುತವಾದ ಸಿನಿಮಾಗಳು ಬರ್ತಿದೆ ಆ್ಯಕ್ಚುಲಿ. ನೋಡಿ ಇವಾಗ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಯಾವುದೇ ಇಂಥ ಸಿನಿಮಾಗಳು ಬಂದಿಲ್ಲ. ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಸಾಲು ಅದೇ ಥರ ಸಿನಿಮಾಗಳು ಮಾಡ್ತಾರೆ, ಈ ಥರ ಸಿನಿಮಾಗಳು ಸಪೋರ್ಟ್ ಸಿಕ್ತು ಅಂತಂದ್ರೆ ಹೊಸ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ನಿಮಗೆ, ಹೊಸ ಮೂವಿಗಳು ಬರ್ತಾವೆ. ಸೊ ಈ ಥರ ಸೊ ನೋಡಿದ ತಕ್ಷಣ ಭಾಳ ಚೆನ್ನಾಗಿ ಅನ್ನಿಸ್ತು. ರಿವ್ಯೂ ನೋಡಿದ್ದೀನಿ, ಅದ್ಭುತವಾಗಿ ಮೂಡಿ ಬಂದಿದೆ. ಸಾಂಗ್ಸು ಎಲ್ಲ ಆಡಿಯನ್ಸ್ ಮನ ಮುಟ್ಟುತ್ತೆ ಅಂಥ ಸಾಂಗ್ಗಳು. ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕೇಳಿ, ಎಸ್ ಸಂಜೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಾರ್ಯಕ್ರಮದ ಪಾರ್ಟ್ ಆಗಿರೋದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಕ್ರಮ್ ಶ್ರೀಧರ್ ಅವರೇ. ಒಳ್ಳೆಯದಾಗಲಿ. ಕುಮಾರ್ ಸರ್, ಸೊ ಹೊಸ ತಲೆಮಾರಿನ ಹೀರೋಸ್ಗಳಲ್ಲಿ ತಾವೆಲ್ಲರೂ ಕಾಣಿಸ್ಕೋತಾ ಇದ್ದೀರಿ. ಸೊ ಎಷ್ಟು ಖುಷಿ ಇದೆ ಈ ಸಿನಿಮಾದ ಹಾಡುಗಳನ್ನು ನೋಡಿದ್ದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಮತ್ತೆ ಮಾತಾಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಹಿರಿಯರು ಮಾತಾಡಿದರೆ, ವೇಣು ಸರ್ ಮಾತಾಡಿದರೆ, ಫಸ್ಟ್ ಟೈಮ್ ಮೀಟ್ ಮಾಡ್ತಿಲ್ಲ ಸರ್, ಅವ್ರು ಫೋನಲ್ಲಿ ಮಾತಾಡಿದ್ರು ಅಪ್ಪನ ಜೊತೆ. ಅಂಜನ್ ಬ್ರೋ ನೋಡಿ, ನಿಮ್ಮ ಇವೆಂಟಿಗೆ ಸರ್ ಕ್ಯಾಮ್ರಾ ಹಿಡಿತಾ ಇದ್ದಾರೆ. ಅಯ್ಯೋ ನಿಮ್ಮಷ್ಟು ಇಲ್ಲ ಬಿಡಿ ಬ್ರೋ. ಇವತ್ತು ಆ್ಯಕ್ಚುಲಿ ಬಂದಿರೋದು ಆ್ಯಕ್ಟರ್ ಆಗಿ ಬಂದಿಲ್ಲ, ನನ್ನ ಜಿಗ್ರಿ ದೋಸ್ತಿಗೆ ಬಂದಿರೋದು ಅಂಜನ್ಗೆ. ಅಂಜನ್ ನಾನು ಆ್ಯಕ್ಚುಲಿ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಆಗಿತ್ತು. ಅಂಜನ್ದು ಪ್ರಾಬ್ಲಿ ಫಸ್ಟ್ ಸಿನಿಮಾ ಆಗಿತ್ತು. ಅದು ಐ ಡೋಂಟ್ ನೋ ಬೈ ಹೂ, ಬಟ್ ಹೆಂಗೋ ಮೀಟ್ ಆಗಿ ತುಂಬ ಕ್ಲೋಸ್ ಆಗಿ ನಾವು ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡೋದೇ ಇದೆ. ಮಾತಾಡಿದ್ರು ಬಾ ಮಚ್ಚ ಮೀಟ್ ಆಗೋಣ, ಬೆಂಗಳೂರು ಬಂದಿದ್ದೀನಿ, ನಾಗರವಾಯಿಗೆ ಬಂದಿದ್ದೀನಿ. ನಾನು ಹೇಳಿದೆ ಮಚ್ಚ 6 ಗಂಟೆ ಮೇಲೆ ಫೋನ್ ಮಾಡೋಣ, ನೀನು 6 ಗಂಟೆ ಮೇಲೆ ಫೋನ್ ಮಾಡೋದು ಬೇರೆ ಥರ ಹೋಗುತ್ತೆ ರೂಟ್ ನಮ್ಮದು. ಸೊ ತಲೆ ಬಗ್ಸ್ಬೇಡ, ಪರವಾಗಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಇದು ಜಗರಿ ದೋಸ್ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ನನ್ಗೆ ತುಂಬ ಇಷ್ಟ ಆಗಿರೋ ಸಾಂಗ್ ಅಂದರೆ ಹುಲಿ ಬೀರನಾಗಿ ಹುಟ್ಟಿ ಬಂದ. ಅದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಸ್ ಆಗಿ. ಆ್ಯಂಡ್ ಹಾಗಂತ ಬೇರೆ ಸಾಂಗ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಅಂಜನ್ ಟ್ರಾನ್ಸಿಷನ್ ಚಿಕ್ಕ ಹುಡುಗರಿಂದ ದೊಡ್ಡವನಾಗಿ ಮತ್ತು ಒಂದು ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾಡೋದು ತುಂಬ ಚೆನ್ನಾಗಿದೆ. ಅದನ್ನು ಬಿಟ್ಟು ಇನ್ನೇನಿಲ್ಲ ಬ್ರೋ. ಆಲ್ ದ ಬೆಸ್ಟ್, ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಗಾಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್, ಸಾರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ಮ ಹೆಸರು ಇಡಬೇಕಾಗಿತ್ತು. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆದಿತ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಮಸ್ಕಾರ ಎಲ್ರಿಗೂ. ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಸರ್ ಹೇಳಿದಂಗೆ ನಾನು ಬಂದಿದ್ದು ಜಿಗಿ ದೋಸ್ಕೋಸ್ಕರ, ಅಂಜನ್ ಬ್ರೋ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ವೀರ್ ಸಮನ್ ಸರ್ ತುಂಬ ಸಗದಾಗಿ ಮಾಡಿದ್ದಾರೆ ಸರ್. ಯಾಕಂದರೆ ರಿಯಾಲಿಟಿ ಅನ್ನೋದನ್ನು ಅದರಲ್ಲಿ ನೀಟಾಗಿ ಕಾಣಿಸುತ್ತೆ, ನ್ಯಾಚುರಲಿಟಿ ಆಗ್ಬೋದು. ಆ್ಯಂಡ್ ನೀವು ತುಂಬಾ ಶ್ರಮ ಹಾಕಿ ಮಾಡಿದ್ರೆ ಅಂತ ಗೊತ್ತಾಯಿತು ಬ್ರೋ. ಅವಾಗ ಅವ್ರು ಹೇಳ್ತಾ ಇರ್ತಾರೆ ಅಂಜನ್ ಬ್ರೋ.
ಆ್ಯಂಡ್ ಟೋಟಲ್ ಇದು ಸಿನಿಮಾ ಹೇಳ್ಬೇಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕ, ಬೇಸಿಕಲಿ ನಾನು ಕೂಡ ಉತ್ತರ ಕರ್ನಾಟಕದವನು, ಬೆಂಡೋಡ ರಾಯಬಾಗ್ ತಾಲೂಕು ಬೆಂಡೋಡ ಗ್ರಾಮದವನು, ನಾನು ಕೂಡ ಉತ್ತರ ಕರ್ನಾಟಕದವನೇ. ಓಕೆ, ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೋ ನನಗೆ ಹೇಗೆ ಪರಿಚಯ ಅಂತ ನನ್ನ ಸಿನಿಮಾದೊಂದು ಬೈಟ್ಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಬ್ರೋ ನಂಗೆ ಭಾಳ ಪರಿಚಯ ಆಗಿ ಕ್ಲೋಸ್ ಆಗಿ ಇಲ್ಲಿವರೆಗೂ ಜೊತೆಯಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲ ಉತ್ತರ ಕರ್ನಾಟಕದ ಜಿಗರಿ ದೋಸ್ತುಗಳು ಬಂದಿದ್ದೀರಿ, ನಿಮ್ಗೆಲ್ಲ ಒಳ್ಳೇದಾಗಲಿ. ಈ ಸಿನಿಮಾನ ತುಂಬ ಹರಿಸಿ ಹಾರೈಸಿ ನಿಮ್ಮ ಚಿತ್ರಮಂದಿರಗಳಲ್ಲಿ ತುಂಬ ಚೆನ್ನಾಗಿ ನೋಡಬೇಕು, ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಡೈರೆಕ್ಟರ್ ಸರ್ ಭಾಳ ಅದ್ಭುತವಾಗಿ ಮಾಡಿದ್ದೀರಿ ಸಿನಿಮಾನ. ನಿಮ್ಮ ಸಾಂಗು ಸರ್ ವಿಕ್ರಮ್ ಅವರು ಹೇಳ್ದಂಗೆ ಮದ್ರಂಗಿ ಸಾಂಗು ಡಾರ್ಲಿಂಗ್ ಡಾರ್ಲಿಂಗ್ ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಸರ್ ಹೇಳಿದ್ದು ಕೂಡ ಸೇಮ್, ಯಾವುದೋ ಮೆಂಟಾಲಿಟಿ ಮನಸ್ಸಲ್ಲಿ ಯಾವುದೇ ಬೇರೆ ಸಿನಿಮಾನ ಕಂಪೇರ್ ಮಾಡಿಕೊಂಡು ಸಿನಿಮಾ ದೇವರನ್ನೇ ಆ ಥರ ನೋಡೋಕೆ ಹೋಗಬೇಡಿ, ಹೊಸ ಸಿನಿಮಾನ ಹೊಸತನದಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾನ ಪ್ರೋತ್ಸಾಹಿಸಿ. ಜಿಗ್ರಿ ದೋಸ್ತ್ ಸಾಂಗ್ ತುಂಬ ಚೆನ್ನಾಗಿದೆ, ಇವತ್ತು ಸಂಜೆ 6:30 ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಧೈರ್ಯ ಸರ್, ರಿಸೀವ್ ಮಾಡಿದ್ದಕ್ಕೆ ಸಿನಿಮಾ ಸಾಂಗ್ನ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಮಲ್ಲಿಕಾರ್ಜುನ್ ವಂಡರ್ಫುಲ್ ಜಾಬ್, ಯಾವಾಗಲೂ ಒಳ್ಳೆ ಕೆಲಸ ಮಾಡಿದ್ದೀನಿ ಸಿನಿಮಾಗೆ, ಹೆಚ್ಚು ಮಾಡ್ತಾ ಹೋಗ್ತೇನೆ ನಾನು. ಐ ವಿಶ್ ಯು ಆಲ್ ದ ಬೆಸ್ಟ್ ಮೊದಲಿಗೆ ಮಲ್ಲಿಕಾರ್ಜುನ್ ಅವರೇ. ಗಾಡ್ ಬ್ಲೆಸ್ ಯು. ಪಿಕ್ಚರ್ ಹಿಟ್ ಆಗುತ್ತೆ, ಯಾವಾಗಲೂ ನೆನ್ನೆಂತ ಇರ್ತೀನಿ, ನೆನ್ನೆಂತ ಇದ್ದೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. 1.5 ವರ್ಷ ಕೆಲಸ ಮಾಡಿದ್ದೇನೆ, ಇವತ್ತು ರಿಸಲ್ಟ್ ನೋಡ್ತಾ ಇದ್ದೀವಿ. ರಿಸಲ್ಟ್ ಖುಷಿ ಆಗುತ್ತೆ, ಬಟ್ ಇನ್ನೂ ರಿಸಲ್ಟ್ ಬಂದಿಲ್ಲ. ಬಟ್ ಎಕ್ಸಾಮ್ ಬರದೆ ಜನಗಳ ಮುಂದೆ ಬಂದಿದ್ದೀವಿ ಅಂತ. ಒಂದು ನಿಮಿಷ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಡಿನ ರಾಗ ಅಷ್ಟೇ ಅಲ್ಲದೆ ಭಾವವನ್ನು ನಮ್ಮ ಮನೆ ಮನಸ್ಸಿಗೆ ತಲುಪಿಸುವಂತಹ ಶ್ರೀಮತಿ ಸಂಗೀತಾ ಕಟ್ಟಿ ಕುಲಕರ್ಣಿ ಅವರಿಗೆ ಪ್ರೀತಿಯ ಸ್ವಾಗತ. ಸೊ ಹುಟ್ಟಿ ಬಂದೆ ಹುಲಿವೀರನಾಗಿ ಹಾಡಿನ ಹಿಂದಿರುವಂತಹ ಗಾಯಕಿ, ಪ್ರೀತಿಯ ಸ್ವಾಗತ. ಮೇಡಮ್, ಹೆಸರು ಹಾಗೂ ಬದುಕು ಎರಡೂ ಕೂಡ ಒಂದೇ ರೀತಿ ಸಂಗೀತಮಯವೇ. ಸೊ ಎಲ್ಲರೂ ತಮ್ಮ ಹಾಡನ್ನು ಮೆಚ್ಕೊಂಡಿದ್ದಾರೆ. ಎಷ್ಟು ಖುಷಿ ಇದೆ ಈ ಸಿನಿಮಾ ಹಾಡಿದ್ದು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಅಭಿನಂದಿಸ್ತೇನೆ. ಇದು ಸಿನಿಮಾ ಒಂದು ಕನಸು ಕಾಣಲಿಕ್ಕೆ ಎಲ್ರಿಗೂ ಫ್ರೀಡಮ್ ಬೇಕು. ಸಿನಿಮಾ ಅಂದರೆ ಇಟ್ಸ್ ಎ ಡ್ರೀಮ್. ಆ ಡ್ರೀಮ್ ಹೊತ್ತು ಯಾವ್ಯಾವ ಊರಿಂದ ಎಲ್ಲೆಲ್ಲಿಂದ ಹೆಡ್ ಕ್ವಾರ್ಟರ್ಸ್ಗೆ ಜನ ಬಂದು ಸೇರ್ತಾರೆ, ಪ್ರತಿಭಾವಂತರು ಬಂದು ಸೇರ್ತಾರೆ, ಪ್ರತಿಭೆಗಳು ಬಂದು ಅವಕಾಶಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ. ಸೊ ಸಿನಿಮಾ ಟೋಟಲಿ ಒಂದು ಕನಸು, ಸುಂದರವಾದ ಕನಸು. ತುಂಬ ಜನಕ್ಕೆ ಡೇ ಡ್ರೀಮ್ ಅದು, ಹಗಲು ಕಾಣೋ ಕನಸು, ಎರಡು ಕಾಣೋ ಕನಸು. ಸೊ ಈ ಕನಸನ್ನು ನನಸಾಗಿಸೋ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಆ ಜರ್ನಿನೇ ತುಂಬ ಮುಖ್ಯ. ಸೊ ಈ ಜರ್ನಿಯಲ್ಲಿ ಗೆದ್ದವರು ನಿಜವಾಗ್ಲೂ ಗೆದ್ದವರು. ಸೊ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು, ಇಂಡಸ್ಟ್ರಿ ಹೊರಗಡೆಯಿಂದ ನೋಡಿ, ಇಂಡಸ್ಟ್ರಿ ಒಳಗಡೆಯಿಂದ ನೋಡಿ ಸಾಕಷ್ಟು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲವನ್ನು ಪಡ್ಕೊಂಡು ಕಡೆಗೆ 50 ವರ್ಷದಿಂದ ಹಾಡ್ತಾ ಇದ್ದೀನಿ. ನನಗೆ ನಂಬಿಕೆ ಬರ್ತಿಲ್ಲ. ಐ ಕಂಪ್ಲೀಟ್ಲಿ 50 years ಆಫ್ ಮೈ ಕರಿಯರ್. 4ನೇ ವರ್ಷಕ್ಕೆ ಶುರು ಮಾಡಿದೆ. ಸಿನಿಮಾ 1991 ಶುರುವಾಗಿದ್ದೆ ನಾನು ಕಾಲೇಜಲ್ಲಿ ಹೋಗುವಾಗ. ಅಂದಿನಿಂದ ಇಂದಿನವರೆಗೂ ನಿಮ್ಮೆಲ್ಲರ ಜೊತೆಗೆ ಸಾಕಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸು, ಆಮೇಲೆ ಬರಹಗಾರರು, ಲಿರಿಕ್ ರೈಟರ್ಸು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಹಾಗೆ ನಮ್ಮ ಆಡಿಯೋ ಕಂಪ್ನಿಯವರು, ಇಲ್ಲಿ ಎದುರಿಗೆ ನಮ್ಮ ಲಹರಿ ವೇಲು ಸರ್ ಇದ್ದಾರೆ. ನಿರಂತರವಾಗಿ ಅವ್ರ ಪ್ರೋತ್ಸಾಹ ಇದೆ. ಮಹೇಶ್ ಅವರು ಹೇಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಹಾಗೆ ಲಹರಿ ವೇಲು ಅವರು ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹ ಮಾಡ್ಕೊಂಡಿದ್ದು. ನೀವೆಲ್ಲರೂ, ನಾನು ನಿಮ್ಮ ಮಗಳು, ಕನ್ನಡದ ಮಗಳು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಗುರುಕುಲಕ್ಕೆ ಹೋದೆ. ಗುರುಕುಲದಲ್ಲಿ ದೊಡ್ಡ ಗುರುಗಳ ಒಂದು ಸಾನ್ನಿಧ್ಯ ಪಡೆದೆ. ನಮ್ಮ ಗದಗಿನ ಪರಂಪರೆಯಿಂದ ಹೋದವಳು ನಾನು, ಧಾರವಾಡದಿಂದ ಹೋದವಳು. ಎಲ್ಲ ಇದ್ರೂ ಕೂಡ ಅಲ್ಲಿ ಇಲ್ಲಿ ಹೋದ್ರು ಕೂಡ ಕಡೆಗೆ ಇಲ್ಲಿಯೇ ಬಾ ಮಗಳೇ ನಮ್ಮ ಊರಿಗೆ, ನಮ್ಮ ನೆಲಕ್ಕೆ ಬಂದು ನಿಲ್ಲಿಸುವಂತ ಬರಮಾಡ್ಕೊಂಡವ್ರು ನೀವು. ಸೊ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಕನಸುಗಾರರು. ಛಲ, ಹಠ, ಛಲ ಇದ್ರೆ ಇದರ ಒಂದು ವರ್ಡ್ ಜುನೂನ್ ಅಂತ ಅನ್ಬಿಡ್ತೀವಿ. ಜುನೂನ್ ಅಂದ್ರೆ ಡಿಕ್ಷನರಿ ಪದ ನೋಡ್ಲಿಕ್ಕೆ ಹುಚ್ಚಿಂದ ಯಾವ ಕೆಲಸನೂ ಆಗುದಿಲ್ಲ. ಒಬ್ಬರು ಹುಚ್ಚಿರ್ಬೋದು. ಸೊ ಹುಚ್ಚಿದ್ರೆ, ಅದು ಜುನೂನ್ ಇದ್ರೆ ಎಲ್ಲ ಕೆಲಸಗಳು ಆಗ್ತವೆ. ಆ ಹುಚ್ಚು ಬೇಕು. ಎಷ್ಟೇ ಇವತ್ತು ತಾಂತ್ರಿಕ ಬೆಳವಣಿಗೆ ಇದ್ರೂ ಕೂಡ ತಾಂತ್ರಿಕತೆಯನ್ನು, ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳಿಕ್ಕೂ ಕೂಡ ಒಂದು ಹುಚ್ಚು ಬೇಕು. ಸೊ ಎಲ್ಲ ಅಟ್ ಯುವರ್ ಫಿಂಗರ್ ಟಿಪ್ಸ್, ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಈ ಎಲ್ಲ ನಿಮ್ಮ ಕಣ್ಮುಂದೆ ಇದೆ. ಆದರೆ ಹುಚ್ಚಿಂದ ಯಾವ ಕೆಲಸನೂ ಆಗಲ್ಲ. ಮತ್ತೊಬ್ಬ ಇಲ್ಲಿ ಒಬ್ಬ ಸಂಗೀತದ ಮಹಾನ್ ಹುಚ್ಚರು, ವೀರ್ ಸಮರ್ಥ, ಹಿಡಿದ ಕೆಲಸ ಬಿಡಂಗಿಲ್ಲ ಮಾರೆ. ಪಾಪ ಅವ್ರಿಗೆ ಇನ್ನೊಂದು ಬಂದು ಹಾಡ್ತೀನಿ ಅಂದ್ರೆ ಕೇಳಲಿಕ್ಕೆ ಸಂಕೋಚ. ನಾನು ಫಸ್ಟ್ ಅವ್ರಿಗಿಂತ ಮುಂಚೆ ನಾನೇ ರೆಡಿ.
ಫೋನ್ ಬಂತು, 2ನೇ ಸರಿ ಫೋನ್ ಬಂತು, ಸರಿ ಬಂದಿಲ್ಲದ್ರೆ ಹಾಡು ನಾ ಮಾತು ಬರ್ತೀನಿ, ಅದನ್ನ ಕೇಳಿ ಫೋನ್ ಮಾಡಿದ್ದೀರಿ. ನಿಮ್ಗೆ ಸ್ವಲ್ಪ ಚೇಂಜಸ್ ಬೇಕಾಗ್ಯಾವ, ನೀವು ಅಭ್ಯಂತರ ಇಲ್ಲದ್ರೆ ಇನ್ನೊಂದ್ಸತಿ ಬಂದು ಹಾಡು. ಅಯ್ಯೋ ಮರೆ ಬೇಕಾದ್ರೆ ನಾವು ಯಾವಾಗಲೂ ರೆಡಿ ಇರ್ತೀವಿ, ಕೆಲಸನ ಅದು ಬಂದು ಹಾಡ್ತೀವಿ. ನಿಮಗೆ ಖುಷಿ ಆಗಬೇಕಷ್ಟೇ ಅಲ್ಲ, ಚಿತ್ರ ಸಂತೋಷ ಪಡ್ಬೇಕು. ಚಿತ್ರದ ಮೇಲೆ ಅದು ಹಾಡು ಪ್ಲೇ ಆದಾಗ ಚಿತ್ರಕ್ಕೆ ಒಂದು ಖುಷಿ ಆಗೋದು, ಹಾಂ ನನ್ನ ಸ್ಕ್ರೀನಿಗೆ ಪ್ರೆಸೆನ್ಸ್ ಸರಿಯಾಗಿದೆ. ಸೊ ಸಿನಿಮಾ ಇಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಸಿನಿಮಾ ಇಸ್ ಅ ಬಿಗ್ ಡ್ರೀಮ್. ಸೊ ಅದನ್ನೆಲ್ಲರೂ ಸಾಕಾರ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀರಿ. ಪತ್ರಕರ್ತರು, ಮೀಡಿಯಾದವರು ನಿರಂತರವಾಗಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲ ಇದೆಯಾ. ನನ್ನ ಜೊತೆಯಲ್ಲಿ ಫೀಲ್ಡ್ ಎಂಟ್ರಿ ಆದವರು ಕೆಲವು ಜನ ಇದ್ದಾರೆ, ಪ್ರೆಸ್ ಫೋಟೋಗ್ರಾಫರ್ಸ್ ಇದ್ದಾರೆ, ಹಿರಿಯರಾದ ವಾಸಿ ಸರ್ ಇದ್ದಾರೆ, ನಾಗೇಶ್ ಅವರು ಇದ್ದಾರೆ. ಸೋ ಹ್ಯಾಪಿ ಎಲ್ಲರೂ ಇವತ್ತು ನೋಡಿದ್ದಕ್ಕೆ ನಮ್ಗೆ ನಿಜವಾಗ್ಲೂ ಕೃತಾರ್ಥ ಭಾವನೆ ಇದೆ. ಮತ್ತು ಮಲ್ಲಿಕಾರ್ಜುನ್ ಅವರಿಗೆ ಹಾಗೂ ಇಡೀ ತಂಡಕ್ಕೆ, ಚಿತ್ರತಂಡಕ್ಕೆ ಯಶಸ್ಸು ಬೆನ್ನೆತ್ಕೊಂಡು ಬರಲಿ. ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳಿದಂಗೆ ಕನಸನ್ನು ನನಸು ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಕೈಂಕರ್ಯವನ್ನು ಹೊತ್ತು ಬಂದಿದ್ದಾರೆ ಎಲ್ಲರೂ. ಚಿತ್ರವನ್ನು ಸಪೋರ್ಟ್ ಮಾಡಿ ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಸಿಕ್ಕರೆ ಅದಕ್ಕೆ 100,000 ಆಗುತ್ತೆ, 1,000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗುತ್ತೆ. ಕೋಟಿ ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಈ ಚಿತ್ರ ನಿರಂತರವಾಗಿ ನಿಲ್ಲಿ ಅಂತ ನಾನು ದೇವಿ ಶಾರದೆಯಲ್ಲಿ ಹಾಗೂ ತಾಯಿ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಎಲ್ರಿಗೂ ಯಶಸ್ಸು ಬರಲಿ. ಈ ಚಿತ್ರ ಅತ್ಯಂತ ವೈಭವದ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಿಮಗೆಲ್ಲ ದಯವಿಟ್ಟು ಚಿತ್ರವನ್ನು ಬಂದು ಥಿಯೇಟರ್ಗೆ ನೋಡಿ ಅಂತ ಕಳಕಳಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಹೇಳ್ಕೊಳ್ತಾ ಇದ್ದೀನಿ. ಸಾಲು ಲಿರಿಕ್ಸ್ ಟ್ಯೂನ್ ನೆನಪಿರ್ತಾವೆ, ಲಿರಿಕ್ಸ್ ಓಕೆ ಸರ್, ಇಲ್ಲಿ ಬಂದ್ಬಿಡಿ ಶಿವ ಸರ್. ಸರ್ ಹೇಗೆ ಅನಿಸ್ತು ಸರ್ ಸಿನಿಮಾ ಕೆಲಸ ಮಾಡಿ? ನಮಸ್ತೆ ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತು ಅನ್ನದಾತರಾದಂಥ 3 ಜನ ಪ್ರೊಡ್ಯೂಸರ್ಸ್ಗೂ ನಮ್ಮ ಜೊತೆ ವರ್ಕ್ ಮಾಡಿರೋ ಎಲ್ಲರಿಗೂ. ಈ ಸಾಂಗ್ ಜಿಗರಿ ದೋಸ್ತ ನೋಡಿದ ಮೇಲೆ ನಾನು 2ನೇ ಸಿನಿಮಾ ಅಂಜಲ್ ಜೊತೆ ಸಾಂಗ್ ಬರೀತಾ ಇರೋದು, ಅಂಜಲ್ ಅವ್ರ ಜೊತೆ ನನ್ನ ಬ್ರದರ್ ಥರ. ಬಟ್ ನನಗೆ ಅನಿಸಿತ್ತು ಫಸ್ಟ್ ಒಂದು DJ ಸಾಂಗ್ ಬೇಕು, ಹೆಂಗೆ ಬರೀತೀರಿ ನೋಡ್ರಿ ಅಂತ ವೀರ ಸಮಾಜ ಸರ್ ಮತ್ತು ಮಲ್ಲಿಕಾರ್ಜುನ್ ಸರ್ ನನಗೆ ಫೋನ್ ಮಾಡಿದಾಗ, ನಾನು ಯಕ್ಕ ನೀನು ಮಗಳು ಚುಟ್ಟು ಚುಟ್ಟು ಅಂತ ಐತೆ, ನಾನು ದೇಶಿಷ್ಟ ಆಗಿದೆಯಲ್ಲ ಆ ಥರನೇ ಬರೆದಿದ್ದೆ 1 ವರ್ಷ. ಇದು ಆ ಥರ ಆಯಿತು, ಅದು 100 ಮಿಲಿಯನ್ ಆಯಿತು, ಅದಾಯಿತು, ಅದನ್ನ ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡಿ ಅಂತ ಹೇಳಿದಾಗ ಬರೆದಿರೋದೇ ಜಿಗರಿ ದೋಸ್ತ. ಸುಮಾರು ಚೇಂಜಸ್ಗಳನ್ನ ಮಾಡಿದ್ರು. ಅದಾದಮೇಲೆ ಇನ್ನೂ ಏನು ಅನಿಸ್ತಾ ಇದ್ದೀರಿ, ಇನ್ನೊಂದು ಸಾಂಗ್ ಬರೀರಿ ಅಂದಾಗ ಬರೆದಿದ್ದೆ, ಹುಟ್ಟಿ ಬಂದ ಹುಲಿ ವೀರನಾಗಿ ಅಂತ. ಬರೆದ ಮೇಲೆ ನನಗೊಂದು ಖುಷಿ ಅನ್ನಿಸ್ತು. ಅಲ್ಲಿಗಿಂತ ವೀರ ಸಮರ ಸರ್ ಒಂದ್ಸಲ ನನಗೆ ಟ್ರ್ಯಾಕ್ ಕಳಿಸಿ ರಫ್ ವಾಯ್ಸ್ ಮಿಕ್ಸ್ ಕಳಿಸಿದಾಗ ಭಾಳ ಖುಷಿ ಅನಿಸಿತ್ತು. ಬಟ್ ತೆರೆ ಮೇಲೆ ನೋಡಿದ್ಮೇಲೆ ಅನಿಸ್ತೈತೆ ಜಿಗರಿ ದೋಸ್ತ ಖಂಡಿತ ನಾನು 3ನೇ ಮೂಮೆಂಟ್ ತಗೊಳ್ಳೋಂಥ ಒಂದು ಸಾಂಗ್ ಆಗುತ್ತೆ ಅಂತ. ಆ ಸಾಂಗಿನ ಯಶಸ್ಸಿನ ಒಂದು ಪ್ರೋಗ್ರಾಮ್ ಆಗಿ ಮತ್ತೆ ನಾನೊಂದು ಮೂಮೆಂಟ್ ತಗೊಳ್ಳೋಂಥ ಪ್ರೋಗ್ರಾಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಮಾಡೋ ಬ್ರದರ್ ಚೆನ್ನಾಗಿ ಆಡಿದ್ದಾರೆ ಮತ್ತು ಶಿವಾನಿ ಅವರು ಚೆನ್ನಾಗಿ ಆಡಿದ್ದಾರೆ. ಬಟ್ ಎಲ್ಲರಿಗೂ ಒಂದು ಸಕ್ಸಸ್ ಸಿಕ್ಕು, ಅವ್ರವ್ರ ಕ್ರೆಡಿಟ್ ಅವ್ರವ್ರಿಗೆ ಸಿಗಲಿ. ಎಲ್ಲ ನುರಿತವರು ಎಲ್ಲರೂ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋಂಥದ್ದು ಏನಿಲ್ಲ. ಒಂದು ಹೇಳೋದೇನೆಂದರೆ, ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಶ್ರಮಜೀವಿಗಳನ್ನು ದೇವರೇ ಹುಡುಕುತ್ತಾನೆ. ಈ ಶ್ರಮ ವ್ಯರ್ಥ ಆಗದಿರಲಿ ಅಂತ ಎಲ್ಲ ಟೀಮ್ಗೂ ಆದಷ್ಟು ಹೇಳ್ತಾರೆ. ಧನ್ಯವಾದಗಳು ಶಿವ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೂ, ಇಲ್ಲಿ ಬಂದಿರುವ ಎಲ್ಲ ಹಿತೈಷಿಗಳಿಗೂ ನಮ್ಮ ಧನ್ಯವಾದಗಳು. ನಾನು ಹುಲಿವೀರ ಅಂತ ಕಾನ್ಸೆಪ್ಟು ಹುಟ್ಟಿಕೊಂಡಿದ್ದೆ ಒಂದು 5-6 ವರ್ಷದ ಹಿಂದೆ. ಒಂದು ನಾರ್ತ್ ಕರ್ನಾಟಕ ಸಿನಿಮಾ ಮಾಡಬೇಕು, ನಾನು ಅಲ್ಲಿಂದಲೇ ಬಂದ ಬದಾಮಿಯಿಂದ ಅಂತ ಅಂದಾಗ ಇವತ್ತು ಏನಂದರೆ ನನ್ನ ಯೋಚನೆಗಳು ತೆರೆ ಮೇಲೆ ನೀವು ನೋಡಿದ್ದೀರಿ. ಹಾಗೆ ಈ ಸಿನಿಮಾದ ಸಂಗೀತ ಅಂತ ಬಂದಾಗ ನಮಗೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಸಾಂಗ್ಸ್ ಬೇಕಾಗಿತ್ತು. ಅದಕ್ಕೆ ಯೋಚನೆ ಮಾಡಿದಾಗ ನನಗೆ ವೀರ್ ಸಮರ್ಥ್ ಸರ್ ಬಗ್ಗೆ ನಾನು ಕೇಳಿದ್ದೆ. ಓಕೆ, ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ತುಂಬ ಖುಷಿಯಾಯಿತು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಆ ರೀತಿ ಹೇಳಬೇಕಂದ್ರೆ
ಅವರ ಪ್ರತಿಭೆ ಇನ್ನೂ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರಗೀತೆ ಬಳಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟು ದೊಡ್ಡ ಸಂಗೀತ ಇವರು ಅದು ಕೆಲಸ ಮಾಡ್ತಾ ಗೊತ್ತಾಗುತ್ತೆ ನಮಗೆ. ಹೀಗೆ ಅವರು ಪ್ರತಿಯೊಂದು ಸಾಂಗ್ ಬಗ್ಗೆ ವಿಚಾರ ನಾವೆಲ್ಲ ಡಿಸ್ಕಷನ್ ಮಾಡಿ ಇವತ್ತು ಯಾರ್ಯಾರ ಕೈಯಲ್ಲಿ ಹಾಡಿಸ್ಬೇಕಂತ ಅಂದ್ಕೊಂಡಿದ್ದೆವು ಅದನ್ನೆಲ್ಲ ನೋಡಿದ್ದೀರಾ ನೀವು. ಓಕೆ, ಸಿನಿಮಾ ಬಗ್ಗೆ ಸರ್. ಸಿನಿಮಾ ಜುಲೈ 24ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ಕೆಲಸಗಳು ಮುಗಿದಿದ್ದಾವೆ. ಓಕೆ, ಇವತ್ತು ಈ ಜಿಗಿದೋತ ಸಾಂಗು ಒಂದು ವಿಡಿಯೋ ಪ್ಲಾಟ್ಫಾರ್ಮ್ ಮೇಲೆ ಬಿಡ್ತಾ ಇದ್ದೀವಿ ಈಗ. ಓಕೆ, ಹಸಿವಾದ ಮಲ್ಲಿಕಾರ್ಜುನ್ ಸರ್ ಪ್ರಶ್ನೆ. ಸರ್, ಹುಲಿಬೀರ ಒಬ್ಬ ಹಳ್ಳಿ ಓಕೆ ಮುಗ್ಧ ಹುಡುಗರ ಕಥೆ ಇದೆ. ಸಾಧಾರಣವಾಗಿ ಅಂತ ಅದ್ಭುತ ಅಂತ ಸಿನಿಮಾ ಅಂತ ಹೇಳಲ್ಲ, ಸರಳ ಸುಂದರ ಸಿನಿಮಾ ಅಂತ ಹೇಳ್ಬೋದು. ನಾನು ಊರಲ್ಲಿದ್ದಾಗ ಒಂದು ಹುಡುಗರನ್ನು ನೋಡಿದ್ದು. ಓಕೆ, ಈ 10th ಫೇಲ್ ಆಗಿತ್ತಲ್ಲ ಅಂತ ಹುಡುಗರ ಜೀವನ ಕಥೆ ಇಟ್ಕೊಂಡು ಮಾಡಿದೆ. ಓಕೆ, ಇಲ್ಲ ಅದ್ಭುತ ಅಂತ ಹೇಳಲ್ಲ, ನಮ್ಮೆಲ್ಲರ ಜೀವನದಲ್ಲಿ ನಡೆದಿರುವಂಥ ಒಂದು ಕಥೆ ಇದು. ಹಳ್ಳಿಯಲ್ಲಿ ಎಲ್ಲ ಹುಡುಗರ ಕಥೆಯಲ್ಲಿ ಇದು ಒಂದು ಕಥೆ, ಹುಲಿಬೀರ ಅಂತ. ಹೇಳಿ ಸರ್. ಆಗಲಿ ಸರ್, ತಮ್ಮ ಆರೈಕೆಯಿಂದ ಸರ್. ಸರ್ ಹೌದು, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಓಕೆ ಎಲ್ಲರೂ ಕಲಿತು ಸಿಟಿಗೆ ಬಂದ್ಬಿಡ್ತಾರೆ. ಓಕೆ, ಆದರೆ ಹಳ್ಳಿಯಲ್ಲಿ ಇದ್ಕೊಂಡು ಹಳ್ಳಿನ ಉದ್ಧಾರ ಮಾಡುವಂಥವ್ರು ಈ 10th ಫೇಲ್ ಆದವ್ರು ಇರ್ತಾರಲ್ಲ ಅವರೇ ಮೆಂಬರ್ ಆಗಲಿ ಅಥವಾ ಏನೋ ZP ಆಗಲಿ ಅಥವಾ ಏನಾದರೂ ಉದ್ಧಾರ ಮಾಡೋದು ಅವರೇ. ಅದನ್ನೇ ಈ ಚಿತ್ರದಲ್ಲಿ ಹೇಳಿದ್ವಿ ಹಂಗಂತಲ್ಲ. ಓಕೆ ಸರ್, ಮೆಸೇಜ್ ಅಂತ ಹೇಳ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಎಕ್ಸಾಕ್ಟ್ಲಿ. ಆಯ್ತು ಸರ್, ಎಲ್ಲ ಈ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಧನ್ಯವಾದಗಳು ಮೊದಲಿಗೆ ಮಲ್ಲಿಕಾರ್ಜುನ್ ಸರ್, ಒಳ್ಳೇದಾಗಲಿ ತಮಗೆ. ಚಿತ್ರದ ನಿರ್ಮಾಪಕರು ಸರ್ ಏನು ಹೇಳ್ತೀರಿ? ನಮಸ್ಕಾರ ಎಲ್ಲರಿಗೂ. ಮತ್ತೆ ನಾವೆಲ್ಲ ಸೇರಿದ್ದೀವಿ. ಸರ್ ಮೈಕ್ ಒಂದು ಸ್ವಲ್ಪ. ತುಂಬ ಖುಷಿ ಅನಿಸುತ್ತೆ. ಇವಾಗ ನಮ್ಗೆ ಒಂದು ದೊಡ್ಡ ಉತ್ಸಾಹ, ಒಂದು ಫಿಲ್ಮ್ ಈ ರಿಲೀಸ್ ಮಾಡೋದಕ್ಕೆ ಅಂದರೆ ಹಾಡು ರಿಲೀಸ್ ಮಾಡೋದಕ್ಕೆ ಸಮಯ ಬಂದಿದೆ. ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಭಾಳ ಖುಷಿ ಆಗ್ತದೆ. ಎಸ್ಪೆಷಲಿ ನಮ್ಮ ಫಿಲ್ಮಿಗೆ ಹಾಡು ಕುಣಿಸುಗಳಿಗೆ ವೇಣು ಸರ್ ಬಂದಿದ್ದಾರೆ. ನಾವು ಹೋಗಿದ್ವಿ, ಅವರು ಎಷ್ಟು ವಿನಯ ಅಂತಂದರೆ ನಾವು ಹೋದಾಗ ಅಷ್ಟು ದೊಡ್ಡವರು, ನಮ್ಮ ಚಿತ್ರರಂಗ ಗೊತ್ತಿರಲಿಲ್ಲ. ಓದಿದ್ವಿ, ನಮ್ಗೆ ಕಳಿಸ್ಬೇಕಾದ್ರೂ ಕೂತ್ಕೋಬೇಕಾದ್ರೂ ಕಳಿಸ್ಬೇಕಾದ್ರೂ ಎದ್ದು ನಿಂತು ಕಳಿಸ್ಬಿಟ್ಟು ಅವಾಗ ಅನಿಸ್ತದೆ ನಮಗೆ ನಮ್ಮ ಪಿಕ್ಚರ್ ಬಗ್ಗೆ ನಮ್ಗೆ ಒಂದು ಅಭಿಮಾನ ಬಂದ ದೊಡ್ಡವರು ನಮ್ಗೊಂದು ಸಿಕ್ಕಿದ್ದಾರೆ, ಒಳ್ಳೆ ಸಕ್ಸಸ್ ಸಿಗುತ್ತೆ. ಸೊ ಅದೇ ರೀತಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರಿಗೂ ಹೇಳಿ ಒಂದು ಖುಷಿ ಆಯ್ತಲ್ಲ. ಇವಾಗ ನಿಮ್ಮನ್ನೆಲ್ಲ ನೋಡಿದ್ದೇನೆ, ತುಂಬ ಖುಷಿ ಅನಿಸ್ತಿದೆ. ನಮ್ಮ ಪಿಕ್ಚರು ಒಂದು ರೀಚ್ ಆಗುತ್ತೆ, ಎಲ್ಲ ಸಮಾಜಕ್ಕೆ ಅಂತ ರೀಚ್ ಆಗುತ್ತೆ ಅಂತ ಅನ್ಬೋದು. ಯಾವ ಸರ್? ಹೌದು ಸರ್, ಹೌದು ಸರ್. ನಾವು ಈಗ ಸಂಗೀತ ಕಟ್ಟಿ ಮೇಡಮ್ ಅವ್ರ ಬಗ್ಗೆ ಒಂದು ವಿಷಯ ಹೇಳಿದ್ರು. ಒಂದ್ಸರಿ ಬಂದ್ರು, ಅವರೇ ಹೇಳಿದ್ರು ಸರಿ ಬರಲ್ಲ ಅಂತ, ಮತ್ತೆ 2ನೇ ಸರಿ ಬಂದು ಹಾಡಾಗಿದ್ದಾರೆ. ಹಾಗೆ ಎಲ್ಲರೂ ಡೈರೆಕ್ಟರ್ ಹೇಳಿದ್ರು, ಮ್ಯೂಸಿಕ್ ಡೈರೆಕ್ಟ್ರು, ನಾನು ಇಷ್ಟು ಪಿಕ್ಚರಲ್ಲಿ ಮಾಡಿದ್ದಕ್ಕೆ ನಮ್ಮ ಹೀರೋ ಅಂಜನ್ ಅವರು ಪಿಕ್ಚರ್ ನೋಡಿ ನಾನು 10 ಬಿಟ್ಟು 15 ನಿಮಿಷ ಅಂತ. ಇದೇ ಕಾರಣ ಸರ್. ನಮ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ ಸರ್, ಮುಂದಿನ ಸಪೋರ್ಟ್ ಮಾಡಿ. ಪ್ರಚಾರ ಹೇಗೆ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಸರ್ ಪ್ರತಿಯೊಂದು ಹೋಗೋದಕ್ಕೆ ನೀವು ಕಾರಣ, ನೀವು ಮಾಡಬೇಕು, ನಾವು ಮಾಡ್ತೀವಿ, ಎಲ್ಲರೂ ಇದ್ದಾರೆ ಸರ್. ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಒಬ್ಬನಿಂದ ಆಗೋದಿಲ್ಲ, ನಮ್ಮ 3 ದಿನದಿಂದ ಆಗುತ್ತೆ. ನಾವೆಲ್ಲ ನೀವು ಕರೆದಿದ್ದೀವಿ ಸರ್, ನೀವು ತನ್ನಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಸರ್. ಸರ್ ನಮ್ಮ ಭಾಷೆ UK ಇಂದ ಬಂದಿರೋ ಸರ್, ಇಡೀ ಕರ್ನಾಟಕ ನೋಡ್ಬೇಕು ಸರ್. ನಾವು ಉತ್ತರ ಕರ್ನಾಟಕಕ್ಕೆ ಸೀಮಿತ, ಎಲ್ಲರೂ ನೋಡ್ಬೇಕು ಸರ್. ಸರ್ ಮಾತಾಡ್ತಿದ್ದೆ ಸರ್, ಅದು ಮಾತಾಡ್ತೀವಿ ಸರ್. ಒಂದು ಹೆಜ್ಜೆ ನಾವು ಹೊಸರು ಇವಾಗ ಬಂದಿರೋದು,
ಫಸ್ಟ್ ಸ್ಟೆಪ್ ಸರ್. ಎರಡನೇ ಸ್ಟೆಪ್ ಎಲ್ಲರೂ ಸೇರ್ಕೊಂಡು ಮಾತಾಡ್ತೀವಿ, ಏನ್ ಮಾಡ್ಬೇಕು ಅನ್ನೋದು ಅನುಭವ ತೊಗೊಳ್ತೀವಿ ಸರ್. ತೊಗೊಂಡು ಮಾಡ್ತೀವಿ, ಗುರು ಸರ್ ಕರ್ತೀವಿ, ಅವ್ರು ಎಲ್ಲರ ಹತ್ರ ಹೋಗ್ತೀವಿ ಸರ್. ಯಾವಾಗ ರಿಲೀಸ್ ಡೇಟ್ ಯಾವಾಗ ಅನ್ಕೊಂಡಿದ್ದೀರಿ? ಮೇ ಬಿ ಜುಲೈಲಿ ಡೈರೆಕ್ಟ್ ಹೇಳಿದಂಗೆ 24 ಅಂತ ಸರ್, ಅದನ್ನ ಅನ್ಕೊಂಡಿವಿ ಸರ್. 24 ಇಲ್ಲ ಸರ್, ಏನಿಲ್ಲ ಸರ್. ಅದ್ರ ಬಗ್ಗೆ ನಾವು ಇನ್ನೂ ಇದನ್ನ ಅನ್ಸಿಲ್ಲ ಸರ್. ನಮ್ದು ತಲೆಯಲ್ಲಿರೋದು ಹಾಡ ರಿಲೀಸ್ ಮಾಡೋದು ಅಷ್ಟೇ. ಯಾರು ಬೇಕಂದ್ರೆ ಹಾಡ, ದೊಡ್ಡವ್ರು ಸಿಕ್ಕಿದ್ದಾರೆ ಸರ್, ಅವ್ರ ಬೇಕಂದ್ರೆ ಹಾಡ ರಿಲೀಸ್ ಮಾಡೋದು ಸರ್. ನಾವು UK ಇಂದ ಬಂದಿರೋರು, ಅಲ್ಲಿ ಸೌಕರ್ಯ ತಂದಿದ್ದೀವಿ ಸರ್. ನಾವು ಏನಾರು ಒಂದು ಕೊಡ್ಬೇಕಂತ ಕೊಡ್ತಾ ಇದ್ದೀವಿ ಸರ್. ಅದೇ ಖುಷಿ, ನಾವು ಪಿಕ್ಚರ್ ಮಾಡಿದ ಒಂದು ಖುಷಿ ಸರ್. ಸಿನಿಮಾದಿಂದ ನಿಮಗೆ ಏನ್ ಖುಷಿ ಆಯ್ತು ಅಂತ? ಸಿನಿಮಾ ಮಾಡೋದು ಖುಷಿ ಆಯ್ತು ಸರ್. ಒಂದೇ ಪಾಯಿಂಟ್, ನೀವೇನೇ ಪ್ರಶ್ನೆ ಕೇಳಿದ್ರು ಅಲ್ಲೇ ಸುತ್ತಿ ಅಲ್ಲಿಗೆ ಬರ್ತಾರೆ. ನೀವೆಲ್ಲ ಪಿಕ್ಚರ್ ಮಾಡೋದು ಸರ್, ನಮ್ ಸಕ್ಸಸ್ ಮಾಡೋದು. ಅವಾಗ ಹೇಳ್ತೀವಿ ಸಿನಿಮಾದಿಂದ ಏನ್ ಮಾಡ್ತೀವಿ ದಾವಣ್ ಸಾಹೇಬ ಹುಣಸಿ ಮರದ ಸರ್, ಒಳ್ಳೇದಾಗ್ಲಿ ತಮ್ಗೆ. Thank you. ತಮ್ಮ ಸಿನಿಮಾದಿಂದ ಒಳ್ಳೆ ಹೆಸರು ಬರಲಿ ಅಂತ ಆಶಿಸ್ತೇನೆ. ಕೆಂ ತುರ್ವೇಕೆರೆ ಸರ್, ಸಿನಿಮಾದ ಮತ್ತೋರ್ವ ನಿರ್ಮಾಪಕರು ಸರ್. ತಮ್ಮ ಸಿನಿಮಾ ಬಗ್ಗೆ ಮಾಧ್ಯಮ ಮಿತ್ರರು ಕೇಳಿದಂತಹ ಒಂದಷ್ಟು ಪ್ರಶ್ನೆಗಳನ್ನು ಒಳಗೂಡಿಸಿ ತಾವು ಉತ್ತರಿಸಿದ್ರು. ಎಲ್ಲರಿಗೂ ಮೊದಲಿಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತು ಹುಲಿಬೀರ ಚಿತ್ರದ ತಂಡದ ಆಡಿಯೋ ರಿಲೀಸ್ಗೆ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳು ಮತ್ತು ಹುಲಿಬೀರ ತಂಡದವರು ಮತ್ತು ಬಂಧು ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ಸುಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತ ಪ್ರೋತ್ಸಾಹಕರಾದ ಗಿರೀಶ್ ಸರ್ಗೆ ನಮ್ಮಷ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಇವತ್ತು ಈ ಸ್ಟೇಜಿಗೆ ಒಂದು ನಿಲ್ಲಕ್ಕೆ ಕಾರಣ ಅವರೇ ಸರ್. ನೀವು ಬನ್ನಿ ಸರ್ ಸ್ಟೇಜಿಗೆ. ಗಿರೀಶ್ ಸರ್, ಸುಜಾತಾ ಮೇಡಮ್ ಅಂಡ್ ಗಿರೀಶ್ ಸರ್ ಈ ಚಿತ್ರದ ಮತ್ತೊಂದು ಏನ್ ಹೇಳೋದು ಶಕ್ತಿ ಅನ್ಬೇಕು. ಬೇಸಿಕಲಿ ನಾನು ಉತ್ತರ ಕರ್ನಾಟಕ ಬೇಸ್ನಲ್ಲ, ಆದರೆ ನಾನು ನನ್ನ ಟ್ಯಾಗ್ಲೈನಲ್ಲಿ ಹಾಕೊಂಡಿದ್ದೀನಿ ತುರುವೇಕೆರೆ ಅಂತ. ನಾನು ಹುಟ್ಟಿ ಬಂದಿದ್ದೆಲ್ಲ ಪೂರ್ತಿ ಬೆಂಗಳೂರು, ಬಟ್ ನನ್ನ ಸ್ವಂತ ತಂದೆ ತಾಯಿ ಊರು ಬಂದು ತುರುವೇಕೆರೆ. ಫಸ್ಟ್ ಟೈಮು ನಾನು ಇವನ್ನ ದಾವಲ್ ಸರ್ನ ಮತ್ತೆ ಗಿರೀಶ್ ಸರ್ ಮೀಟ್ ಮಾಡಿದಾಗ ಅವರು ಒಂದು ಉತ್ತರ ಕರ್ನಾಟಕದ ಏನೋ ಒಂದು ಆಲೋಚನೆ ಹೇಳಿದ್ರು. ನಾನು ಏನು ಮುಂದಕ್ಕೆ ಏನು ಯೋಚನೆ ಮಾಡಲಿಲ್ಲ. ಅವರು ಏನೋ ಒಂದು ಪ್ರೋತ್ಸಾಹ ಅವರು ನನಗೆ ಕೊಡಿ, ನಾವೇನೋ ನಮ್ಮ ಊರಿಗಾಗಿ ನಾವು ಕೊಡಬೇಕು, ದಯವಿಟ್ಟು ನೀವು ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಥವಾ ಏನೋ ಒಂದು ಸಾಥ್ ಕೊಡಿ ಅಂತ ಕೇಳಿದ್ರು. ನಾವು ಏನೂ ಮಾತಾಡದಲೇನೆ ಆಯ್ತು ಅಂತ ಬಂದೆ. ಇವತ್ತು ಈ ವೇದಿಕೆ ಮೇಲೆ ನಿಲ್ಲಕ್ಕೆ ಕಾರಣ ದಾವಲ್ ಸಾಹೇಬರು, ಗಿರೀಶ್ ಸರ್, ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಸೊ ಇನ್ನು ಹಾಡುಗಳು ನಾವು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ, ನೀವೆಲ್ಲರೂ ಮೆಚ್ಚುಗೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದೇ ಥರ ಪ್ರೋತ್ಸಾಹನ ದಯವಿಟ್ಟು ನಮಗಿದು ಮೊದಲ ಚೊಚ್ಚಲ ಕಾಣಿಕೆ, ಸಾಯಿ ಸ್ಟಾರ್ ಸಿನಿಮಾಸ್ನ ಮೊದಲ ಚೊಚ್ಚಲ ಕಾಣಿಕೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಹಾರೈಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಅಶೋಕ್ ಎನ್ ತುರ್ವೇಕೆರೆ ಮೇಡಮ್. ಗಂಡ ಬರೋ ತನಕ ಸ್ಟೇಜ್ ಕೆಳಗೆ ನೋಡ್ತಾ ಇದ್ರು, ಇವಾಗ ಅವ್ರು ಬಂದ್ಮೇಲೆ ಒಂಚೂರು ಧೈರ್ಯ ಬಂದಿದೆ ಅವರಿಗೆ. ಕಡಿಮೆ ಅಲ್ಲ, ಧೈರ್ಯ ಬಂದಿದೆ ಸರ್ ಇವಾಗ. ಮೇಡಮ್ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ಮಧ್ಯದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತಾ ಗಿರೀಶ್, ನಾನು ಗೃಹಿಣಿ. ಯಾಕಂದ್ರೆ ಇಲ್ಲಿ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ದಿಗ್ಗಜರಿಗೆ, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನಾವು ಇದು ಮೊದಲೇ ಸರಿ ಈ ಥರ ಎಲ್ಲ ಸಿನಿಮಾದಲ್ಲಿ ನೋಡಬೇಕಾಗಿದ್ದು ಮತ್ತು ಕೇಳಬೇಕಾಗಿದ್ದು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಿಂದ ಬಂದವರು. ಯಾಕಂದರೆ ಈ ಕಡೆದ ಬೇರೆ, ಆ ಕಡೆದ ಬೇರೆ, ನಮ್ಮ ಕಡೆದ ಬೇರೆ. ಎಲ್ಲರೂ ಈ ಕಡೆ ಥರದ ಸಿನಿಮಾ ನೋಡ್ತಾರಲ್ಲ, ನಾವು ಯಾಕೆ ನಮ್ಮ ಕಡೆದು ನೋಡಬಾರ್ದು, ನಮ್ಮ ಕಡೆದು ಚಿತ್ರ ಮಾಡಬಾರ್ದು. ಎಲ್ಲರೂ ಒಂದು ಸ್ವಲ್ಪ ಆ ಕಡೆ ಉತ್ತರ ಕರ್ನಾಟಕದ ಕಡೆನೂ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ನಾವು ಅಲ್ಲಿಂದ ಇಷ್ಟು ದೂರ ಬಂದು ಸಿನಿಮಾ ಮಾಡೋದು, ಈ ಕಡೆ ಎಲ್ಲಾನು ಶೂಟಿಂಗ್ ಎಲ್ಲ ಈ ಕಡೆ ಆಗ್ತಾವೆ, ನಮ್ಮೂರ ಕಡೆ ಆಗಲ್ಲ. ಅದು ಒಂದು ಉದ್ದೇಶದಿಂದ. ಮತ್ತೆ ನಮ್ಮ ಡೈರೆಕ್ಟರ್ ಸಾಹೇಬರು ಆ ಕಡೆಯವರು, ನಾವು ಎಲ್ಲರೂ ಆ ಕಡೆಯವರು. ನಮ್ಮ ಅಶೋಕ್ ಸರ್ ಮಾತ್ರ ಇಲ್ಲಿಯವರು, ಬೆಂಗಳೂರು ಕಡೆದವರು, ತುರುವೇಕೆರೆದವರು. ಅದನ್ನ ನಾವು ಒಂದು ಇದೊಂದು ಚಾಲೆಂಜ್ ಆಗಿ ತಗೊಂಡು ಬೆಳೆಸಬೇಕು ಉತ್ತರ ಕರ್ನಾಟಕ ಕಡೆ ಅಂತ ನಾವು ಇವತ್ತಿನ ದಿನ ಹುಲಿಬೀರ ಚಿತ್ರದ ಸಾಂಗ್ ರಿಲೀಸ್ ಮಾಡಲಿಕ್ಕೆ ಎಷ್ಟೊಂದು ದಿನ ಟೈಮು ಡೇಟು ಎಷ್ಟು ಸರಿ ಮಾಡಿ ರೆಡಿ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವತ್ತು ಕೂಡಿ ಬಂತು, ಗುರುವಾರ. ಅದು ಒಳ್ಳೆಯ ದಿನ ಅನ್ಕೊಂಡ್ವಿ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ತಮ್ಮ ಕಡೆ ಇದೆ, ಮಾಧ್ಯಮದವ್ರ ಕಡೆ ಮನೆ ತಲುಪಿಸೋದು ಮತ್ತೆ ಯೂಟ್ಯೂಬ್ ಚಾನಲ್ದವರು ಇದನ್ನು ಬೆಳೆಸಿ, ನಮ್ಮನ್ನು ಬೆಳೆಸಿ, ಇದನ್ನ ಬೆಳೆಸಿದ್ರೆ ನಾವು ಇನ್ನೂ ಅಷ್ಟು ಎಲ್ಲರೂ ಕಲಾವಿದರು ಬೆಳಿಬೋದು, ನಮ್ಮಂತ ನಿರ್ಮಾಪಕರು ಬೆಳಿಬೋದು ಅನ್ನೋದು ನಮ್ಮ ಆಸೆ.
ಅವರು ಬೆನ್ನೆಲುಬಾಗಿ ನಮ್ಗೆ ನಿಂತಿದ್ದಾರೆ. ಎಲ್ಲರೂ ನೀವೆಲ್ಲರೂ ನಿಂತಿದ್ದಕ್ಕೆ ನಾವು ಈ ಸ್ಟೇಜ್ ಮೇಲೆ ಬಂದು ನಿಂತಿರೋದು. ಮತ್ತೆ ನಮ್ಗೆ ತಮ್ಮ ಕೈಯಲ್ಲಿದೆ ಸರ್. ಆಶೀರ್ವಾದ ಮಾಡಿದ್ರೆ ಜನಗಳಿಗೆ ಆಶೀರ್ವಾದ ಮಾಡಿದ್ರೆ ಅದೇ ಸರ್, ನೀವೆಲ್ಲರೂ ಮಾಧ್ಯಮದವರು ಎಲ್ಲ ಕಡೆನೂ ತಲುಪಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳಿಗೂ ತಲುಪುವಂತ ಸಿನಿಮಾ ನಾವು ಮಾಡಿದ್ವಿ. ಅದು ಎಲ್ಲ ಭಾಷೆದಲ್ಲಿನೂ ಆಗ್ಬೇಕು ಅಂತ ನಮ್ಮ ಆಶೆನೂ ಇದೆ. ಮತ್ತೆ ನಮ್ಗೆ ವೀರ್ ಸಮಾಜ್ ಸರ್ ಅವರು ಬಹಳ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಅವರು ಇದ್ದಿದ್ರಿಂದ ನಮ್ಮ ಹಾಡುಗಳು ಎಲ್ಲವೂ ಒಳ್ಳೆಯದಾಗ್ಲಿ. ಮತ್ತೆ ಅದೇ ರೀತಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಬರೆದುಕೊಟ್ಟಂತ ಅವರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅವ್ರು ಬಂದಿಲ್ಲ ಇವತ್ತು. ಮೇಡಮ್ ಅವರು, ಸಂಗೀತಾ ಮೇಡಮ್ ಅವರು, ಶಿವಾನಿ ಮೇಡಮ್ ಅವರು, ಹಾಗೆ ಮಾಳು ಅವರು, ಮತ್ತೆ ಇನ್ನೂ ಯಾರು, ಶಿವ ಬೆಂಗರೆ ಅಣ್ಣ ಅವರು, ಎಲ್ಲರಿಗೂ ಒಳ್ಳೆಯದ ನಮ್ಗೆ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಏನ್ ಮಾತಾಡ್ಬೇಕು ಅಂತ ನಾನು ಹಂಗೆ ಮಾತಾಡ್ತಾ ಇದ್ದೀನಿ. ಇಲ್ಲ, ನೀವು ಅಂಜಿದಕ್ಕಿಂತ ಬಹಳ ಚಲೋ ಮಾತಾಡ್ತಿದ್ದೀರಿ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಎಲ್ಲರಿಗೂ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಸರ್, ಇದು ಆಕಸ್ಮಿಕವಾಗಿ ಸಿನಿಮಾನ ನಾವು ಮಾಡಲಿಕ್ಕೆ ತಯಾರಿ ಮಾಡಿದ್ದೆವು. ನಮ್ಮ ನಿರ್ದೇಶಕರು ಮತ್ತು ಅಂಜನ್ ಅವರು ಒಂದು ಯರಾಬಿರಿ ಮೂವಿ ಸಲುವಾಗಿ ಬಂದಾಗ ನನಗೆ ಪರಿಚಯ ಆದರು. ಅವರಲ್ಲಿರೋ ಟ್ಯಾಲೆಂಟನ್ನು ಅವ್ರ ಜೊತೆಗೆ ಒಂದು ಲಂಚ್ ಮಾಡಿದ್ವಿ ಅಷ್ಟೇ. ಅದನ್ನು ನೋಡಿ ನಮ್ಮ ನಿರ್ದೇಶಕರು ನೋಡಿ 10 ವರ್ಷದಿಂದ ಅವರಿಗೂ ಅವಕಾಶ ವಂಚಿತರಾಗಿದ್ದರು ಅನಿಸ್ತು. ಒಳ್ಳೆ ಟ್ಯಾಲೆಂಟ್ ತುಂಬ ಇದೆ ಅವ್ರ ಹತ್ರ. ಅಂಜನ್ ಅವ್ರ ಹತ್ರ ತುಂಬ ಟ್ಯಾಲೆಂಟ್ ಇತ್ತು. ನನಗೆ ಎಲ್ಲೋ ಒಂದು ಕಡೆ ಈಗ ಒಂದು 5 ವರ್ಷ ಹಿಂದುಗಡೆ ನಾನು ಹೇಳೋದು, ಅವಾಗ ನಮ್ಮ ತಲೆಯಲ್ಲಿ ಚಗರು ಹೊಡಿತು. ಉತ್ತರ ಕರ್ನಾಟಕದ್ದು ಬೇಸ್ ಇಟ್ಕೊಂಡು ಯಾಕೆ ಇವ್ರನ್ನ ಬೆಳೆಸಬಾರ್ದು, ಪ್ರೋತ್ಸಾಹ ಮಾಡಬಾರ್ದು ಅಂತ ವಿಚಾರ ಬಂದಾಗ ನನ್ನ ಮನಸ್ಸಲ್ಲಿ ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಮುನ್ಸಿಮಲ್ ಸರ್, ಆಮೇಲೆ ನಂತರ ನಮ್ಗೆ ಅಶೋಕ್ ಸರ್, ಇವರೆಲ್ಲ 3 ಜನ ಕೂತ್ಕೊಂಡು ಒಂದು ಸಬ್ಜೆಕ್ಟ್ ಇದೆ, ಒಳ್ಳೆ ನಿರ್ದೇಶಕರು ಒಂದು ಸ್ಟೋರಿ ಬರೆದಿದ್ದಾರೆ, ಉತ್ತರ ಕರ್ನಾಟಕ ಬೇಸ್ ಇರುವಂಥದ್ದಿದೆ, ಉತ್ತರ ಕರ್ನಾಟಕದ ಕಲಾವಿದರನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಅಂತ ಮಾಡಿದಾಗ ನಮ್ಮ ಅಶೋಕ್ ಸರ್ ಭಾಳ ಬಹುಮುಖ ಪ್ರತಿಭೆ ಅವರು, ಎಲ್ಲರಲ್ಲಿನೂ ತಲೆ ಓಡ್ತಾ ಇರುತ್ತೆ. ಈ ವಿಚಾರ ಬಂದಾಗ ಹಲವಾರು ಬಾರಿ ಎಲ್ಲ ತಲೆಯಲ್ಲಿ ಬಂತು. ಮತ್ತು ನನ್ನ ಪತ್ನಿ ಕೂಡ ಸಿನಿಮಾದ್ದು ಭಾಳ ಹುಚ್ಚು. ಯಾವ್ದು ಈ ಸಿನಿಮಾ ಉತ್ತರ ಕರ್ನಾಟಕದ ಸಿನಿಮಾ ಮಾಡಿದರೆ ಏನಾಗುತ್ತೆ, ಮಾಡಿ ನೋಡೋಣ ಅಂತೇಳಿ. ಆಯಿತು, ನೀನೇ ಮಾಡು, ನಿನ್ನ ಆಸಕ್ತಿ ಇದೆಲ್ಲ ನೀನೇ ಮಾಡು ಅಂತೇಳಿ ನಾನು ಬೆನ್ನೆಲುಬಾಗಿ ನಿಂತೆ ಈ ಒಂದು ಚಿತ್ರ ಮೂಡಿ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ವೀರ್ ಸಮರ್ಥ್ ಸರು, ಆಮೇಲೆ ಇದರಲ್ಲಿ ಎಲ್ಲ ಸಿಂಗರ್ಸು, ಹಾಡುಗಾರರು ಮಾಳು ನಿಪ್ನಾಳದಂತೂ ಸೂಪರ್ ಡೂಪರ್ ಹಿಟ್ ಅಂತ ಸಾಂಗ್ ಕೊಟ್ಟಿದ್ದಾರೆ. ಅದು ಎಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಓಡುತ್ತೆ ಅಂತ ನನಗೆ ತಲೆಯಲ್ಲಿ ಓಡ್ತಾ ಇದೆ. ಯಾವುದೋ ಟ್ರ್ಯಾಕ್ಟರ್ಗಳು ಬಂದರೆ ಟ್ರ್ಯಾಕ್ಟರಲ್ಲಿ ಓಡ್ತಾ ಇರುತ್ತೆ ಅಂತೇಳಿ ನನಗೆ ಅನಿಸ್ತಾ ಇದೆ ಸರ್. ಆಮೇಲೆ ಸಂಗೀತ ಕಟ್ಟಿ ಮೇಡಮ್ದಂತೂ ಅದ್ಭುತ ಅದು ಹಾಡು. ಅದನ್ನ ಹಾಡು ಕೇಳಿದ್ರೆ ಎಲ್ಲ ಕೈ ಮುಗಿಬೇಕು ಅನಿಸ್ಬಿಡುತ್ತೆ. ಅಂತ ಒಂದು ಅದ್ಭುತವಾಗಿ ಹಾಡನ್ನು ಅವ್ರು ಕೊಟ್ಟಿದ್ದಾರೆ. ಇದು ಎಲ್ಲ ಒಂದು ಚಿತ್ರ ಏನು ನಮ್ಮ ಸ್ನೇಹಿತರು, ನಮ್ಮೆಲ್ಲ ಚಿತ್ರರಂಗದ ಬಳಗ ಏನು ಮಾಡಿದ್ದಾರೆ ಎಲ್ಲರಿಗೂ ತುಂಬ ಯಶಸ್ವಿ ಸಿಗಲಿ ಅಂತೇಳಿ, ಮತ್ತು ಉತ್ತರ ಕರ್ನಾಟಕಕ್ಕೆ UKಗೆ ಜಯವಾಗಲಿ ಅಂತೇಳಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರೊಡ್ಯೂಸರ್ ಸರ್ಗೂ, ಸಿನಿಮಾ ನಿರ್ದೇಶಕ ಸರ್ಗೂ, ಸ್ಪೆಷಲ್ ಆಗಿ ವಿ ಶರ್ಮಾ ಸರ್ಗೂ ಥ್ಯಾಂಕ್ ಯು, ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಹಾಡು ಬಗ್ಗೆ ಒಂದು ಹೇಳ್ಬೇಕಂದ್ರೆ, ನಾ ಸ್ಟುಡಿಯೋಕ್ಕೆ ಸರ್ಗಳನ್ನ ಏನೋ ಕೇಳಾಕಂತ ಹೋಗಿನಿ. ಸರ್, ನಂಗೆ ಉತ್ತರ ಕನ್ನಡ ಸೇರಿದಾಗ ಒಂದು ಓನ್ ಟ್ಯೂನ್ ಮಾಡಿಕೊಡ್ಬೇಕ್ರಿ ಅಂತ. ಅದೇ ಟೈಮ್ದಾಗ ಶಿವ ಸರ್ದ ಫೋನ್ ಬಂತು, ಮಾಡೋರೆ ಪಕ್ಕನ ಉತ್ತರ ಕನ್ನಡ ಶೈಲಿ ಐತಿ, ಪಕ್ಕನ ಉತ್ತರ ಕನ್ನಡ ಭಾಷೆ ಐತಿ, ಮಳು ಹಾಡ್ಬಿಡು ಅಂತೇಳಿ ಅಂದಾಗ ಹಾಡಿ ಹಾಡೋಕ್ಕಿಲ್ಲ, ನಾನು ಕೇಳೋಕ್ಕಿಲ್ಲ, ಪಕ್ಕ ನಮ್ಮ ಜಾನಪದ ಟೈಪ್ನಲ್ಲಿ ಕೆಲಸ ಆಗಿತ್ತು, ಹಾಡಿಬಿಟ್ನಿ. ಸ್ಪೆಷಲ್ ಆಗಿ ಶಿವ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹುಲಿಬೀರ ಹೀರೋಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರ ರೂರಲ್ ಸ್ಟಾರ್ ಅಂಜನನಗರ ಕೂಡ ತುಂಬ ಹೃದಯದ ತಿಳಿಸ್ತೀನಿ. ಇನ್ನೊಂದು ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಹುಲಿಬೀರದ
ಸಿನಿಮಾದ ಬಗ್ಗೆ. ಹಳ್ಳಿ ಐದ ಪೇಟೆಗೆ ಬಂದ, ಹಳ್ಳಿ ಐದ ಪೇಟೆಗೆ ಬಂದ, ಹುಲಿವೀರ ಸಿನಿಮಾವನ್ನ ದೇಶಾದ್ಯಂತ ಒಯ್ದ ಅನ್ನೋ ರೀತಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಾಡು. ಶಿವಾನಿ ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿ. ಈ ಒಂದು ಅದ್ಭುತವಾದಂಥ ನಮ್ಮ ಉತ್ತರ ಕರ್ನಾಟಕದ ಸೊಗಡಿದ ಹುಲಿವೀರ ಮೂವಿ, ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಹುಲಿವೀರ ಬರ್ತಾ ಇದೆ ಅಂದ್ರೇ ನಮಗೆ ಒಂಥರ ಖುಷಿ. ಈ ಮೂವಿಯಲ್ಲಿ ನಾನು ಹಾಡಿದ್ದೀನಂದರೆ ಇನ್ನೂ ಡಬಲ್ ಟ್ರಿಬಲ್ ಖುಷಿ. ಅದಕ್ಕಾಗಿ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ 3 ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಮೂವಿ ಹಿಟ್ ಆಗಲಿ ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಲಹರಿ ಸರ್ ಅವರಿಗೆ ಕೂಡ ನಮಸ್ಕಾರಗಳು, ಸಂಗೀತ ಗಟ್ಟಿ ಮ್ಯಾಮ್ ನಮಸ್ತೆ, ಗುರುರಾಜ್ ಸರ್ ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ಇದು ನನ್ನ ಸೆಕೆಂಡ್ ಮೂವಿ. ನಮ್ಮ ವೀರ್ ಸಮರ್ಥ್ ಸರ್ ಅವರು, ನಾವು ಒಂದು ಕರ್ನಾಟಕದ ಕಿರೀಟ, ನಮ್ಮ ವೀರ್ ಸಮರ್ಥ್ ಸರ್ ಹೇಳಿದಾಗೆ ನಾವು ಬೀದರಿಂದ ಬಂದೀವಿ. ಅದೊಂದು ನಮಗೆ ಭಾಳ ಹೆಮ್ಮೆ, ಖುಷಿ ಅಂತ ಹೇಳ್ತೀನಿ. ವೀರ್ ಸಮರ್ಥ್ ಸರ್ ಅವರು ನನಗೆ ಇದು 2ನೇ ಸತಿ ಹಾಡಿಸ್ತಾ ಇರೋದು. ಮೊಟ್ಟ ಮೊದಲು ಮೂವಿ ಒಂದು ಸರಳ ಪ್ರೇಮ ಕಥೆ ಅಂತ ಎಲ್ಲ ಮಾತನ್ನು ಮತ್ತು ಕೃಷ್ಣ ಎನ್ನ ಭಾರತೆ ಈ 2 ಹಾಡು ಹಾಡಿಸಿದ್ದಾರೆ. ಅವರಿಗೆ ಅನಂತನದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಮ್ಮ ಹುಲಿವೀರ ಮೂವಿಯಲ್ಲಿ ಜಿಗಿರಿ ದೋಸ್ತ ಅಂತ ನಮ್ಮ ಮಾಳು ಅಣ್ಣ ಜೊತೆ ಹಾಡಿ ಭಾಳ ಖುಷಿ ಆಗ್ತಾ ಇದೆ. ಈ ಮೂವಿ ಆಗಲಿ, ಈ ಒಂದು ಪ್ರತಿಯೊಬ್ಬ ಎಲ್ಲ ಹಾಡು ಫೇಮಸ್ ಆಗುತ್ತೆ, ಪಾಪ್ಯುಲರ್ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲರ ಸಪೋರ್ಟ್, ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಇದ್ರೇ ನಮ್ಮ ಎಲ್ಲ ಸರ್ ಹೇಳಿದಾಗೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ನಾವು ಬೆಳೀಲಿಕ್ಕೆ ಸಾಧ್ಯ ಅಂತ. ಖಂಡಿತ ಸರ್, ಅದು ಮಾತು ನಿಜಾನೇ. ಅಷ್ಟೇ, ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶಿವಾನಿ, ಥ್ಯಾಂಕ್ ಯು ಮಾಧವ. ಬಾಗಲಕೋಟೆ ದಯಮಾಡಿ ವೇದಿಕೆಗೆ ಬರಬೇಕು. ಸೊ ರೂರಲ್ ಸ್ಟಾರ್ ಅಂಜನ್ ಅವರ ಪರಿಶ್ರಮದ ಬಗ್ಗೆ, ಅವರ ನಟನೆ ಬಗ್ಗೆ ಎಲ್ಲ ತಂತ್ರಜ್ಞರು ಈಗಾಗಲೇ ಮಾತನಾಡಿದ್ರು. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಳೆ ಸಿನಿಮಾದಿಂದ ಈ ಸಿನಿಮಾಗೆ ಅಂತ ಹೇಳಿ. ಸೊ ಹುಲಿವೀರ ಇನ್ನೇನು ಬಿಡುಗಡೆಗೆ ಸಜ್ಜಾಗಿದೆ, ಇವತ್ತು ಆಡಿಯೋ ಬಿಡುಗಡೆ ಆಗಿದೆ, ಏನ್ ಹೇಳ್ತೀರಿ ಹೀರೋ? ಎಲ್ಲರೂ ನಮಸ್ಕಾರ ರೀ, ಎಲ್ಲರೂ ಹೆಂಗಿದ್ರಿ? ನಾನೆಲ್ಲ ಜಿಗಿದೋಸ್ ಬಂದಾರ, ಜಿಗಿದೋಸ್ ಸಾಂಗ್ ರಿಲೀಸ್ ಮಾಡಕ. ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಗೌಡಿಗೆರೆ ಅಂತ ಹೇಳಿ ಫಸ್ಟ್ ಸಿನಿಮಾ ಎರಡವರಿಂದ ಸಿನಿಮಾ ಮಾಡುತ್ತೆ. ಅದು ಆ ಕಡೆ ಭಾಗಕ್ಕೆ ಮಾತ್ರ ರಿಲೀಸ್ ಆಗಿ ಸ್ವಲ್ಪ ಹೆಸರು ತಂದುಕೊಡ್ತು. ಅದಾದ್ಮೇಲೆ ನನ್ನ ಪ್ರತಿಭೆ ಗುರುತಿಸಿ ಮಲ್ಲಿಕ್ ಸರ್ ಆಫರ್ ಮಾಡಿದ್ರು. ಸೊ ಇದಕ್ಕೆ ಒಂದು ಬಂಡವಾಳ ಹೂಡಿದ್ದು, ಸಪೋರ್ಟ್ ಮಾಡೋದು ಗಿರೀಶ್ ಸರ್, ಆಮೇಲೆ ದಾವಲ್ ಸರ್, ಅಶೋಕ್ ಸರ್ ಆ್ಯಂಡ್ ಸುಜಾತಾಕ. ಇವತ್ತು ನಾನು ಮಾತಾಡೋದಿಲ್ಲ, ಆ್ಯಕ್ಚುಲಿ ಮ್ಯೂಸಿಕ್ ಮಾತಾಡ್ತೀನಿ. ವೀರ್ ಸಮರ್ಥ್ ಸರ್, ನನಗೆ ನಿಮ್ಮದು ಚಿಕ್ಕ ವಯಸ್ಸಲ್ಲಿ ಒಂದು ಸಾಂಗ್ ಕೇಳಿದೆ, ಕೊಂಚನೆ ಸಿಮೆಂತ. ಅದನ್ನು ಯಾವಾಗಲೂ ಕೇಳ್ತಾನೆ ಇದ್ದೆ ನಾನು. ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಬಟ್ ನನ್ನ ಸಿನಿಮಾಗೆ ಇಷ್ಟೊಂದು ಒಳ್ಳೆ ಸಾಂಗ್ ಕೊಟ್ಟಿರಿ. ನನಗೆ ತುಂಬ ಫೇವ್ರೆಟ್ ಸಾಂಗು ಹುಟ್ಟಿ ಬಂದೆ ಹುಲಿವೀರನಾಗಿ. ಅದರಲ್ಲಿ ನನಗೆ ಬರ್ದಂಗೆ ಇದೆ ಅದು. ಶಿವಬೆರ್ಗಿ ಸರ್ ಗೊತ್ತಿಲ್ಲ, ನನ್ನ ಹಳೆ ಫ್ರೆಂಡ್ ಅವರು, ಅವರೇ ಬರ್ತಾರೆ ಗೊತ್ತಿರಲಿಲ್ಲ ನನಗೆ. ಅವ್ರು ಬರ್ದು ಕಳಿಸಿದ ಮೇಲೆ ಗೊತ್ತಾಯ್ತು, ಓ ಪಕ್ಕ ನನಗೆ ಬರ್ದಾರಂತ ಅನಿಸಿತ್ತು ಮೊದಲು. ಆಮೇಲೆ ಫಿಲಮ್ ನೋಡಿದ್ಮೇಲೆ ಓ ಪಕ್ಕ ಸೂಟ್ ಆಗಿದೆ ಅಂತ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿ ಮನೇಲಿ ಒಂದು ಹುಡುಗ ಇದ್ದ ಇರ್ತಾರೆ. ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಿಸಿ ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರ, ಅವರು ಒಳ್ಳೆ ನೌಕರಿ ಮಾಡ್ತಾರ, ಅವ್ರು ಸೆಟ್ಲ್ ಆಗ್ತಾರ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರ. ಬಟ್ ಇವು ಓದದೇ ಹುಡುಗನ್ನ ಎಲ್ಲರೂ ಒಂಥರ ಬೇರೆ ತರ ನೋಡ್ತಿರ್ತಾರೆ, ಅಂದ್ರೆ ಕಂಡಮ್ ಮಾಡೋದು. ಅವನಿಗೆ ಏನೇ ಬಂದ್ರು ಫಸ್ಟ್ ಲಾಸ್ಟ್ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗರ ಕತೆ ಇದು. ಅವ್ನು ಯಾವ ಥರ ಬಳಕೆ ಮಾಡ್ಕೋತಾರ, ಅವ್ನು ಯಾವ ಥರ ಬೆಳಿತಾನ ಅನ್ನೋದೇ ಈ ಕತೆ. ಅದು ಒಂದು ಸಿಂಪಲ್ ಒಂದು ಲೈನ್ ಇದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಸೊ ಆ ಕತೆ ಇದು. ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಅದು ಸರ್ ಹೇಳಿಬಿಡಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಸಮರ್ಥ್ ಸರ್ ನಂಗೆ ಹೇಳಿದ್ರು, ನನಗೆ ಬಂದು ಕ್ವಶನ್ ಮಾಡಿದ್ರು, ಅಂಜನ್ ರೂರಲ್ ಸ್ಟಾರ್ ಅಂಜನ್ ಇಟ್ಕೊಂಡಿದ್ದಾರಪ್ಪ ಯಾರು ಇಟ್ಟಿದ್ದಾರೆ ಅಂತ ಕೇಳಿದ್ರು. ಅದು
ಅದು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇತ್ತು, ಅವ್ರು ಕೊಟ್ಟಿದ್ದು. ನಾನು ಬಿಗ್ ಬಾಸ್ ಇಂದ 2 ಸತಿ ಆಫರ್ ಬಂದಾಗ ಕೂಡ ಅವರೇ ಅವಾಗ ಕೇಳಿದ್ರು ಅದನ್ನ, ರೂರಲ್ ಅಂಜನ್ ಅಂತ ಎಲ್ಲ ಕಡೆ ಓಡಾಡ್ತಾ ಇತ್ತು, ಅದನ್ನ ಕ್ಯಾರಿ ಮಾಡಿಲ್ಲ. ನಾನು ಯಾವುದೇ ಇನ್ಸ್ಟಾ ಐಡಿ ತೊಗೊಂಡ್ರು ನಾನು ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ, ಸ್ಟಾರ್ ಇಟ್ಕೊಂಡಿಲ್ಲ. ಆ ಜನಗಳು ಕೊಟ್ಟಿದ್ದು ಮತ್ತು ಸಂಘಟನೆ ಕೊಟ್ಟಿದ್ದು. ಅದನ್ನ ಕ್ವಶನ್ ಮಾಡಿದ್ರು, ಇದನ್ನ ಹೆಂಗೆ ಪರ್ಮಿಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಸರ್ ನಾನು ಇಟ್ಕೊಂಡಿಲ್ಲ ಸರ್ ಅಂತ ಹೇಳಿದೆ. ಅವತ್ತು ಅವ್ರು ಅಬ್ಜೆಕ್ಷನ್ ಮಾಡಿದ್ರು, ಬೇಡ ಸೂಟ್ ಆಗಲ್ಲದು. ಬಿಫೋರ್ ಸಿನಿಮಾ ನೋಡಿದ್ಮೇಲೆ ಅವ್ರು ಬಂದು ನನ್ನ ಹಗ್ ಮಾಡಿದ್ರು. ನಾನು ಶಾಕ್. ಅಂಜು ನಿಮ್ಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು, ಕನ್ನಡ ಅಲ್ವಾ ಸರ್, ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಹೇಳಿದ್ರು. ನನಗೆ ಬರುತ್ತೆ ಬಿಡೋದು ಬೇಕಾಗಿಲ್ಲ, ಬಟ್ ಏನು ಹೇಳಿದ್ರು ಸಿನಿಮಾದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನಮ್ಮ ಸಿನಿಮಾದ ನಿರ್ಮಾಪಕರು 3 ಜನ ಸಿನಿಮಾ ನೋಡಿದಾಗಲೂ ಕೂಡ ಅವ್ರ ಫ್ಯಾಮಿಲಿ ಹತ್ತಿತ್ತು. ಎಕ್ಸಾಂಪಲ್ ಇಲ್ಲೇ ಇದಾರ, ಎಲ್ಲರೂ ಹತ್ತಿದ್ರು. ಅವತ್ತೊಂದು ಮಿನಿಮಮ್ ಅಂದ್ರೆ ಒಂದು 50ರಿಂದ 60 ಜನ ಸಿನಿಮಾ ತೋರಿಸಿದ್ವಿ, ಎಲ್ಲರೂ ಹತ್ತರು, ಅಪ್ರಿಷಿಯೇಟ್ ಮಾಡಿದ್ರು. ಇದೆಲ್ಲ ಆಕ್ಟಿಂಗ್ ಕಲ್ತಿದ್ದು ಮೇನ್ ನನಗೆ ಮಲ್ಲಿಕ್ ಸರ್. ನಾನು ಬೇರೆ ಲೆವೆಲ್ ಇದ್ದೆ, ಅಂದರೆ ಬೇರೆ ಒಂದು ಬ್ರೈನರ್ ಇದೆ ನಾನು ಹಂಗೆ ಮಾಡಿದ್ರೆ ಓಕೆ ಓಕೆ ಅಂತ. ಬಟ್ ಅದು ಆ್ಯಕ್ಟಿಂಗ್ ಅಲ್ಲಪ್ಪ, ಒಂದಿಷ್ಟು ಹೀರೋಗಳದ್ದು ನಿಮಗೆ ರೆಫರ್ ಮಾಡ್ತೀನಿ, ರಿಯಾಲಿಟಿ ಬಂದು ಆ್ಯಕ್ಟಿಂಗ್ ಮಾಡು, ಅದು ಕಲಿ, ಕಣ್ಣಲ್ಲಿ ಆ್ಯಕ್ಟ್ ಮಾಡು, ಮುಖದಲ್ಲಿ ಬೇಡ ಅಂತ ನನ್ನ ಸುಮಾರು 1 ವರ್ಷ ತಿದ್ದಿದ್ರು ಅವರು. ಇವತ್ತು ನಾನು ಏನೇ ಮಾಡಿದ್ರು ಆ್ಯಕ್ಟಿಂಗಲ್ಲಿ, ಅದಕ್ಕೆ ಮಲ್ಲಿಕ್ ಸರೇ ಕಾರಣ, ಆ ಸಿನಿಮಾ ಹೊರ ಬರೋ ಕಾರಣ, ಇವರೆಲ್ಲ ನನ್ನ ಅಂದಾದ್ರು ಅವರು. ಆ್ಯಂಡ್ ನನ್ನ ಜೊತೆ ಏನು ಆ್ಯಕ್ಟಿಂಗ್ ಮಾಡಿದ್ರಲ್ಲ ಪ್ರತಿಯೊಬ್ಬರು ಸಿಕ್ಕಾಪಡೆ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆ ವಿಲನ್ ಆಗಿ ಮಾಡಿದ್ದಾರೆ ಲಕ್ಷ್ಮೇಶ್ವರ್ ಸರ್. ಅವ್ರಿಗೆ ದಿನ ಹೇಳ್ತಾ ಇದ್ದೆ ನಾನು, ಸರ್ ರಿಯಾಲಿಟಿನ ಮಾಡೋಣ ಸರ್ ಫೈಟ್ ಅಂತ ಹೇಳ್ತಿದ್ದೆ. ಅಂದರೆ ಎಲ್ಲಿ ಬೇಕು ಬೀಳ್ಕೊಂಡು ಎತ್ಕೊಂಡು ಎಲ್ಲ ಹೊಡ್ತಾ ನಿಂತ್ವಿ. ಕಂಟಿನ್ಯೂ 3 days 4 days ನಾನು ಬ್ಲೀಡಿಂಗ್ ಆಗ್ತಾ ಇದ್ದ ಕಾಲಲ್ಲಿ, ಕ್ಯೂ ಬರ್ತಾ ಇದ್ದ ಕಾಲಲ್ಲಿ, ಆದರೂ ಬಿಟ್ಟಿರಲಿಲ್ಲ. ನಾನು ಹೇಳ್ತಿದ್ದೆ ಸರ್ ಮಾಡಿ ಸಪೋರ್ಟ್ ಮಾಡಿ ಸರ್ ನನಗೆ ಅಂತ. ಬಿಕಾಸ್ ನನಗೆ ಒಂದು ಹಸಿವಿತ್ತು ಗೆಲ್ಲಬೇಕು ಅಂತ. ಒಂದು ನಾರ್ತ್ ಕರ್ನಾಟಕದಿಂದ ಅಂತ ಎಲ್ಲರೂ ಮಾತಾಡ್ತಿದ್ರು. ಹೌದು, ನಾನು ನಾರ್ತ್ ಕರ್ನಾಟಕನೇ, ಅಲ್ಲಿಂದ ಒಂದು ಪ್ರತ್ಯೇಕ ಇಲ್ಲೊಂದು ಉಳಿಬೇಕು, ಕರ್ನಾಟಕ ಜನ ಮೆಚ್ಚೋ ಮಗ ಆಗಬೇಕು ಅಂತ ಕನಸ್ಕೊಂಡಿದ್ದೆ. ಅದು ಹುಲಿಬೀರ ಚಿತ್ರದ ಮೂಲಕ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಕಾಕನ್ ಕ್ಯಾರೆಕ್ಟರ್ ಬರುತ್ತೆ, ಮಲ್ಯ ಬಾಗಲಕೋಟು. ರಿಯಲ್ ಒಂದು ಕಾಕನ್ ಥರನೇ ಒಂಥರ. ಇವತ್ತಿಗೆ ನಾನು ಕಾಕ ಅಂತ ಅವ್ರಿಗೆ ಹೇಳೋದು, ಕಾಕ ಮನೇಲಿ ಕಾಕ ಇರ್ತಾರೆ ಹಂಗೆ ಪರ್ಫೆಕ್ಟಾಗಿ ನನ್ನ ಜೊತೆ ಇದ್ರು. ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ನಮ್ಮ ಸುರಂದ ಅಮ್ಮ. ರಂಗಾಂಡ್ರಿಗೂ ಸರ್ ಅಂದರು ಪಕ್ಕ ನಮ್ಮ ಅಜ್ಜನ್ ಕ್ಯಾರೆಕ್ಟರ್ ಮಾಡಿದಾರ. ಹಳ್ಳಿಯಾಗಿ ಹೆಂಗಿರ್ತಾರ ಹಂಗೆ ಅದ ಅವರು. ಸೊ ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳ್ಬಿಟ್ರೆ ಮನೆಗೆ ಹೋಗಿ ನನ್ನ ಕ್ಲಾಸ್ ಹೋಗ್ತಾರೆ ಇವರು, ಅದಕ್ಕೋಸ್ಕರ ಜಾಸ್ತಿ ಹೇಳಲ್ಲ. ಟೈಗರ್ ರಿಲೀಸ್ಗೆ ಹೇಳ್ತೀನಿ, ಇಷ್ಟ ನನ್ನ ಪಾತ್ರ. ಅಂದರೆ ಹಳ್ಳಿಲಿರೋ ಹುಡುಗನ, ಓದೋದೇ ಹುಡುಗನ ಯಾವ ಥರ ಯೂಸ್ ಮಾಡ್ಕೋತಾರೆ, ಬಟ್ ಅದೇ ಹುಡುಗ ಇಡೀ ಊರಿಗೂ ಬೇಕಾಗ್ತಾನೆ. ಅದು ಯಾಕೆ ಹೆಂಗೆ ಬೇಕಾಗ್ತಾನೆ, ಇಡೀ ಊರ ಚೇಂಜ್ ಮಾಡ್ತಾನೆ, ಹೆಂಗೆ ಚೇಂಜ್ ಮಾಡ್ತಾನೆ ಅನ್ನೋದು ಕತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ. ಲೇಟ್ ಆಗಿರ್ತೀನಿ, ಕ್ಷಮೆ ಇರಲಿ. ದಯವಿಟ್ಟು ಹರಿಸಿ ಬೆಳೆಸಿ ಆಶೀರ್ವಾದ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ಅಂಜನಾ ಅವರು. ರೇವಣ್ಣ ಲಕ್ಷ್ಮೇಶ್ವರ್ ಅವರು, ಸಂತೋಷ್ ಕೇರಿ ಅವರು ವೇದಿಕೆ ಜೊತೆ ಆಗಬೇಕು. ಮಲ್ಲು ಬಾಗಲಕೋಟೆ ಅವರೇ ಏನ್ ಹೇಳ್ತೀರಿ ತಮ್ಮ ಪಾತ್ರ ಹಾಗೂ ಹುಲಿಬೀರ ಬಗ್ಗೆ? ನಮಸ್ಕಾರ ಎಲ್ಲರಿಗೂ. ನಾ ಮಲ್ಯ ಬಾಗಲಕೋಟೆ ಅಂತೇಳಿ ಯೂಟ್ಯೂಬರು. ನಾಗರಾಜ್ ನಾವು ಯೂಟ್ಯೂಬರ್ ಸರ್. ಆ್ಯಕ್ಚುಲಿ ನಾ ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಾ ಇದ್ದೆ. ಒಂದು 150-200 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಯೂಟ್ಯೂಬ್ನ ಜವಾಬ್ದಾರಿ ಚಾನಲ್ ಐತೆ. ಅದ್ರಾಗ ನನ್ನ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಡೈರೆಕ್ಟರ್ ಆದಂಥ ಮಲ್ಲಿಕಾರ್ಜುನ್ ಸರ್ ಫೋನ್ ಹಚ್ಚಿ ಕರೆದು ಕಥೆನೆಲ್ಲ ಹೇಳಿ ಈ ಥರ ಕ್ಯಾರೆಕ್ಟರ್ ಐತಪ್ಪ ಅಂತಂದಾಗ ನನಗೆ ಬೇಕಾಗಿದ್ದು ಒಟ್ಟು ಅವರಂದೇ ಒಂದು ಕೆಲಸ ಮಾಡ್ಬೇಕು. ನಾನು ಅದು ಯಾವ ಪಾತ್ರರು ನಾನು ಮಾಡ್ತೇನೆ ಸರ್ ಅಂತ ಒಂದು ಮಾತಂದೆ. ಬಟ್ ನನಗೆ ಒಳ್ಳೆ ಪಾತ್ರನ ಕೊಟ್ಟಾರ. ಆಮೇಲೆ ಅಷ್ಟೇ ಚಂದ ತೋರ್ಸ್ಯಾರ ನನ್ನ. ನನಗೆ ಬಿಲೀವ್ ಆಗ್ತಾ ಇಲ್ಲ, ನಾನು ಅಷ್ಟೊಂದು ರಗಡ್ ರೂಪನೇ ಕಾಣಕತ್ತೀನಿ. ಆಮೇಲೆ ಇದ್ರೊಳಗೆ ಒಂದು ಬಾಂಧವ್ಯದ ಅಂದರೆ ನಾನು ಮಾಡಿದ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಒಳಗೆ ಇದು ಒಂದು ಎಮೋಷನ್ ಜರ್ನಿ ನಂದಿದೆ. ನಾನು ಇಂಥ ಪಾತ್ರಗಳನ್ನ ನನ್ನ ಯಾವುದೇ ಶಾರ್ಟ್ ಫಿಲ್ಮ್ ಒಳಗೆ ಮಾಡಿಲ್ಲ. ಸರ್ ಎಲ್ಲ ನನ್ನ ತಿದ್ದಿ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನೀಡಿ ಪ್ರತಿಯೊಂದೂ ಅವರೇ ನೋಡ್ಕೊಂಡ್ರು. ಹಾಗೆ ಪ್ರೊಡ್ಯೂಸರ್ಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಧ್ಯಮ ಮಿತ್ರದವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅಂದರೆ ನಾನು ಒಂದು ಬಾವಾಗಿನ ಕಪ್ಪಾಗಿದ್ದೆ, ಅಂದ್ರೆ ಯೂಟ್ಯೂಬ್ ಜರ್ನಿ ಆಗಲಿ ಅಥವಾ ಇನ್ಸ್ಟಾ ಆಗಲಿ. ಬಟ್ ಈಗ ಸಮುದ್ರಕ್ಕೆ ಬಿದ್ದ ತಿಮಿಂಗ್ಲಾಗಿವೆ, ಉತ್ತರ ಕರ್ನಾಟಕದಿಂದ ಬರ್ತೀವಿ, ಒಳ್ಳೆ ಸಿನಿಮಾ ತೊಗೊಂಡ್ಬರ್ತೀವಿ, ನಿಮ್ನೆಲ್ಲರನ್ನೂ ಮನರಂಜಿಸ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಚಿತ್ರದ ನಾಯಕಿ ಮನು, ಏನ್ ಹೇಳ್ತೀರಿ ಹುಲಿಬೀರ ಬಗ್ಗೆ? ಹುಲಿಬೀರ ಇದು ನನ್ನ ಫಸ್ಟ್ ಸಿನಿಮಾ. ಫಸ್ಟ್ ಸಿನಿಮಾ ಅಂದ್ರೆ ಯಾವುದೇ ತಾಯಿ ಒಂದು ಫಸ್ಟ್ ಮೂವಿ ಅಂದ ತಕ್ಷಣ ಒಂಥರ ಸ್ಪೆಷಲ್ ಫೀಲ್ ಇರ್ತದೆ.
ಸೊ ನನಗೆ ಭಾಳ ಸ್ಪೆಷಲ್. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಲಿಕ್ ಸರ್. ನಾನು ಭಾಳ ಕಾಡ್ಸಿದ್ದೀನಿ ಬರ್ಬೇಕು, ಏನು ಮಾಡಬೇಕು, ಭಾಳ ಕ್ವಶನ್ಸ್ ಇತ್ತು ನಂಗೆ ಈ ಸಿನಿಮಾ ಮಾಡಲಿ ಹೆಂಗೆ ಮಾಡಲಿ. ಬಿಕಾಸ್ ನಾ ಯೂಟ್ಯೂಬ್ ಒಳಗೆ ಮಾಡ್ಕೋತ ಬಂದಕ್ಕೆ ಸಿನಿಮಾ ಅಂದ ತಕ್ಷಣ ಒಂದು ದೊಡ್ಡ ಇಂಡಸ್ಟ್ರಿ, ಅಲ್ಲಿ ಬಂದು ಏನು ಗೆತ್ತ ಏನು ಗೊತ್ತಿಲ್ಲ ಸರ್, ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು ಏನು ಗೊತ್ತಿಲ್ಲ. ಎಷ್ಟು ಸರಳವಾಗಿ ನಂಗೆಲ್ಲ ತಿಳಿಸ್ಕೊಟ್ರು, ಏನು ಗೊಂದಲ ಇರಲಿಲ್ಲ. ಫಸ್ಟ್ ಡೇ ಸ್ವಲ್ಪ ನಂಗೆ ನರ್ವಸ್ ಇತ್ತು, ಬಟ್ ಸರ್ ಬಂದು ಏನಾಗಲ್ಲ ಆರಾಮಾಗಿ ಮಾಡುವ ಅಂತಂದು ಹೇಳಿ ಸೊ ನಂಗೊಂದು ಹೋಪ್ಸ್ ಕೊಟ್ಟರೆ. ಸೊ ಸಿನಿಮಾ ಏನು ಅಂತ ನಂಗೆಲ್ಲ ಕಲಿಸ್ಕೊಟ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮಗೊಂದು ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಭಿಮಾನ. ಫಸ್ಟ್ ಸಿನಿಮಾ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಬಟ್ ನಂಗೆ ಭಾಳ ಖುಷಿ ಅದ ಸಿನಿಮಾ ಒಳಗೆ. ಫಸ್ಟ್ ಸಿನಿಮಾ ನಂಗೆ ಇಷ್ಟೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ದು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಾ ಅಂತಂದ್ರೆ, ಈಗೆಲ್ಲ ಮನೆಯೊಳಗೆ ಬಗ್ಗೆ ಹಟ್ಟಮಾರಿ ಹೆಣ್ಮಗಳು ಇರ್ತಾಳೆ, ನಂಗೆ ಅದು ಬೇಕಂದ್ರೆ ಬೇಕು, ನಂಗೆ ಏನೋ ಗೊತ್ತಿಲ್ಲ, ನಂಗೆ ಅದು ಬೇಕು, ನೋ ಮ್ಯಾಟರ್ ವಾಟ್, ನಾನು ಅದನ್ನು ಬೇಕಂದ್ರೆ ನಾನು ಸಾಧಿಸಬೇಕು ಅದನ್ನು. ಸೊ ಇಂಥ ಒಂದು ರಗಡ್ ಕ್ಯಾರೆಕ್ಟರ್ನ ನೋಡಿ ನಂಗೆ ಸರ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಅನು, ಆಲ್ ದ ವೆರಿ ಬೆಸ್ಟ್, ತಮಗೆ ಒಳ್ಳೇದಾಗ್ಲಿ. ರೇವಣ್ಣ ಲಕ್ಷ್ಮೇಶ್ವರ್ ಅವರು ಚಿತ್ರದ ವಿಲನ್ ಪಾತ್ರ ನಿಭಾಯಿಸಿದ್ದಾರೆ. ಎರಡೇ ಲೈನ್ ನಲ್ಲಿ ಮಾತಾಡಿ, ತುಂಬಾ ಲೇಟ್ ಆಗಿದೆ ಈಗಾಗಲೇ. ಒಂದು ಅತ್ಯದ್ಭುತವಾದ ಅವಕಾಶವನ್ನು ನೀಡಿರ್ತಕ್ಕಂಥ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಹಾಗೂ ಎಲ್ಲ ಚಿತ್ರದ ಸಂಘಟಕರಿಗೂ ಈ ಚಿಕ್ಕ ಕಲಾವಿದರ ತುಂಬ ಸಲ್ಲಿಸ್ತೀವಿ. ಒಂದು ವೇಳೆ ನಾವು ರಂಗಭೂಮಿ ಹಿನ್ನೆಲೆಯವರು, ಈಗಾಗಲೇ ರಂಗಭೂಮಿ ಕಲಾವಿದರು, ನಮ್ಮದೇ ಆದ ನಾಟಕ ಭೂಮಿಗಳು ಉತ್ತರ ಕರ್ನಾಟಕದ ಹೆಚ್ಚು ಕಡಿಮೆ 10,000-15,000 ಶೋ ಇಟ್ಟಿದ್ದೀವಿ. ಜೈ ಮಾತೃಭೂಮಿ ಕಲಾ ಸಂಘ ಅಂತ ಸಂಕಟ ಮಾಡು ಜಿಲ್ಲೆ ದೋಸ್ತ ಸಾಂಗ್ ರಿಲೀಸ್ಗೆ ನಾವು ಜಿಲ್ಲೆ ದೋಸ್ತಗಳನ್ನ ಕರ್ಕೊಂಡು ಬಂದೀವಿ. ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಇದರೊಳಗೊಬ್ಬ ಒಳ್ಳೆ ಖಳನಾಯಕನನ್ನ ನೀವು ನೋಡ್ತೀರಿ. ಆ ರೀತಿ ಒಂದು ಪಾತ್ರವನ್ನು ಸರ್ ಕೊಟ್ಟ ಈ ಕಲಾವಿದ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಸಹ ಈ ಕಲಾವಿದರಲ್ಲಿ ಈ ಒಂದು ಚಿತ್ರದ ನಿರ್ಮಾಪಕರಲ್ಲಿ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ತುಂಬ ಧನ್ಯವಾದ. ಥ್ಯಾಂಕ್ ಯು ರೇವಣ್ಣ ಲಕ್ಷ್ಮೇಶ್ವರ್ ಸರ್. ಎಲ್ಲ ಮಾಧ್ಯಮದವರೆಗೂ ಥ್ಯಾಂಕ್ ಯು ಸೋ ಮಚ್. ನಾನು ಸಿನಿಮಾ ಮಾಡಿದ ಆಪರ್ಚುನಿಟಿ ಕೊಟ್ಟರೆ ನೀವು ನಮಗೆ ಇಡೀ ಕರ್ನಾಟಕದ ರೀಚ್ ಮಾಡಿಸಿದ್ರಿ ನೀವೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಡೇ ಶೂಟ್ ಇದ್ದಾಗ ನೀವೆಲ್ಲ ಬಂದು ನನ್ನನ್ನು ಭಾಳ ಲೆವೆಲ್ಗೆ ರೀಚ್ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಅನು. ಸಂತೋಷ್ ಕೇರಿ ಸರ್, ತಮ್ಮ ಎರಡು ಮಾತು. ನಮಸ್ಕಾರ ರೀ ಎಲ್ಲರಿಗೂ. ನಾನು ಧಾರವಾಡದವನ. ಈ ಹುಲಿವೀರ ಸಿನಿಮಾ ಅವಕಾಶ ಮಾಡಿಕೊಟ್ಟ ನಮ್ಮ ಮಲ್ಲಿಕಾರ್ಜುನ್ ಸರ್ಗೆ ತುಂಬ ಧನ್ಯವಾದಗಳು. ಆದ್ರೆ ಭಾಳ ಗೊಂದಲದಾಗ ಇಟ್ಟಿದ್ರು ನನ್ಗೆ ಅವ್ರ 2 ಕ್ಯಾರೆಕ್ಟರ್ ಅದಾವ, ನಿನಗೆ ಯಾಕೆ ಕೊಡ್ಬೇಕು ವಿಚಾರ ಮಾಡತ್ತೀನಿ ತಡಿ ಅಂತ. ನನಗೆ ಟೆನ್ಷನ್, ಯಾಕಂದ್ರೆ ನಂದು ಒಂದೇ ಪಿಕ್ಚರ್, ನನಗೆ ಆ್ಯಕ್ಟ್ ಮಾಡ್ಬೇಕನ್ನೋ ಭಾಳ ಆಸೆ ಇತ್ತು. ಹಿಂಗಾಗಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಡ್ಲಿ ಅಂತಂದು ಮಾತಾಡಕ್ಕೆ ಆನಂದ. ಇದನ್ನ ಒಂದೇ ಫಿಲ್ಮ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು, ಅದನ್ನ ನಂದು 1000% ಹಾಕಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಪಿಕ್ಚರ್ ಸಕ್ಸಸ್ ಕಂಡ ಇನ್ನೊಂದಿಷ್ಟು ಅವಕಾಶಗಳು ನಮ್ಗೆ ಸಿಗ್ಲಿ ಅಂತಂದ ಬೇಡ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂತೋಷ್ ಕೇರಿ ಅವರೇ. ನಾಗರಾಜ್ ಅವರೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ನಿಲುಗಲ್ ಅಂತ ಹೇಳಿ. ಫಸ್ಟ್ ಜವಾರಿ ಜಂಕ್ಷನ್ ಅನ್ನೋ ಯೂಟ್ಯೂಬ್ ಚಾನಲ್ ಒಳಗೆ ಕಲಾವಿದನ ಕೆಲಸ ಮಾಡ್ತಿದ್ದೆ. ಆಮೇಲೆ ಚಾನಲ್ ಅದು ಅಲ್ಲಿ ನನ್ನ ಪ್ರತಿಭೆಯನ್ನು ಗುರುತಿಸಿ ಅವಕಾಶ ಕೊಟ್ಟವರು ಮಲ್ಲಿಕಾರ್ಜುನ್ ಸರ್. ವಿ ಆರ್ ಫ್ರಮ್ ಸೇಮ್ ನೇಟಿವಿಟಿ. ಅವ್ರದ್ದು ಮುತ್ತಲಗೇರಿ, ನಮ್ಮದು ಮೊಮ್ಮಡಿಗೇರಿ. ಈಗ ಅಂಬಿಗಾಲಿಡೋಂತಂದು ಬಿಟ್ಟರು ಸರ್. ಇನ್ನು ಅಡ್ಡಾಡೋದನ್ನು ಕಲಿಬೇಕಾಗಿತ್ತು, ಮಾತಾಡೋದನ್ನು ಕಲಿಬೇಕಾಗಿತ್ತು. ಅಪ್ಕಮಿಂಗ್ ಡೇಸ್ ಇವೆಲ್ಲ ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು. ಆಮೇಲೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ರೆಸ್ಪೆಕ್ಟ್ ಮಾಡೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರಾಜ್ ಅವರೇ.